द्वादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣೆ ವೈಶಾಖ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಮೇ ತಿಂಗಳ 25ನೇ ತಾರೀಕು ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ಇವತ್ತಿನ ನಮ್ಮ ನೇರ ಪ್ರಸಾರ 2RRR ನಿಲಯದ ಹೆನ್ಲಿ ಸ್ಟುಡಿಯೋಯಿಂದ ಮೂಡಿಬರ್ತಾ ಇದೆ. ನಿಮಗೆಲ್ಲರಿಗೂ ತಿಳಿದಂತೆ ನಮ್ಮ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1-2 2RRR ಕ್ಷೇತ್ರದ 88.5 FM ತರಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.radio.com ಹಾಗೂ ನಿಮ್ಮ ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ರೇಡಿಯೋ ಅಂತ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮನ ನೀವು ಕೇಳಬಹುದು. ಅಲ್ಲದೆ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮದ ರೆಕಾರ್ಡಿಂಗ್ನ ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗಳಿಗೆ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ನಿಮಗೆ ಬಿಡುವಾದಾಗ ನೀವು ಕಾರ್ಯಕ್ರಮನ ಕೇಳಬಹುದು. ನಮಗೆ ನಿಮ್ಮ ಅಭಿಪ್ರಾಯ, ಸಲಹೆ, ಅನಿಸಿಕೆ ಹಾಗೂ ಟೀಕೆ ಬಹಳನೇ ಮುಖ್ಯ ಮತ್ತು ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ಅಗತ್ಯ ಕೂಡ. ನೀವು ಸಿಡ್ನಿಯಿಂದ 98162777, ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 0298162777 ಹಾಗೂ ಪ್ರಪಂಚದಾದ್ಯಂತ +61298162777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಅಲ್ಲದೆ ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗಳಲ್ಲಿ ಕೂಡ ನೀವು ಕಮೆಂಟ್ ಮಾಡ್ಬೋದು. ಇವತ್ತು ನನ್ನ ಜೊತೆ ನಮ್ಮ 2RRR ಹೆನ್ಲಿ ಸ್ಟುಡಿಯೋಲಿ ಶ್ರೀ ಪ್ರಕಾಶ್ ದೇವ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ ಮಹೇಶ್. ಪ್ರಕಾಶ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋದ್ವಾರ ನಾವು ಮಾತಾಡಿದ್ವಿ ಬೆಂಗಳೂರಿನ ಆ ದಿನಗಳು ಅಂತ. ಅದರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಓಕೆ. ಅದರ ಮುಂಚೆ ಬಾನು ಮುಸ್ತಾಕ್ ರವರ ಹಾರ್ಟ್ ಲ್ಯಾಂಪ್ಗೆ ಬೂಕರ್ ಪ್ರಶಸ್ತಿ ಬಂದಿದೆ. ಇದು ನಮ್ಮ ಎಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ. ನಾವು ಬೆಂಗಳೂರಿನ ಆ ದಿನಗಳು ಶುರು ಮಾಡೋಕ್ಕಿಂತ ಮುಂಚೆ ಈ ಬೂಕರ್ ಪ್ರಶಸ್ತಿ ಬಗ್ಗೆ ನಮ್ಮ ದತ್ತು ಕುಲಕರ್ಣಿ ಅವರು ಒಂದು ಮಾಹಿತಿ ಕಳಿಸಿದ್ದಾರೆ. ಅದನ್ನು ಮೊದಲು ಕೇಳೋಣ. ಸರಿ. ಸಿಡ್ನಿ ಕನ್ನಡವಾಣಿ ಕೇಳುಗರಿಗೆಲ್ಲ ದತ್ತು ಕುಲಕರ್ಣಿಯ ನಮಸ್ಕಾರ. ಈಗ ತಮಗೆಲ್ಲ ಗೊತ್ತಿರುವಂತೆ ಕನ್ನಡ ಸಾಹಿತ್ಯ ಪ್ರಿಯರಿಗೆ ಅಷ್ಟೇ ಅಲ್ಲ, ಎಲ್ಲ ಕನ್ನಡಿಗರಿಗೂ ಹಾಗೆಯೇ ಎಲ್ಲ ಭಾರತೀಯರಿಗೂ ಬಹಳ ಖುಷಿ ತರುವಂಥ ಒಂದು ವಿಚಾರ ಹೊರಬಿದ್ದಿದೆ. ಅದೇ ಬಾನು ಮುಸ್ತಾಕ್ ಅವರಿಗೆ ಅವರ ಕಥಾ ಸಂಕಲನ ಹಾರ್ಟ್ ಲ್ಯಾಂಪ್ ಇದಕ್ಕೆ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಬಂದಿದೆ. ಕಳೆದ ಮೇ 20ರಂದು ನಡೆದ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಘೋಷಿಸಲಾಯಿತು. ಬಾನು ಮುಸ್ತಾಕ್ ಅವರಿಗೆ ಮತ್ತು ಅವರ ಕಥೆಗಳನ್ನು ಅನುವಾದ ಮಾಡಿದಂತಹ ದೀಪಾ ಅವಸ್ಥಿ ಅವರಿಗೆ ಈ ಬಹುಮಾನವನ್ನು ಕೊಡಲಾಗಿದೆ. ಸಿಡ್ನಿ ಕನ್ನಡವಾಣಿಯಲ್ಲಿ ಈ ಹಿಂದೆ ಬಾನು ಮುಸ್ತಾಕ್ ಅವರ ಈ ಹಾರ್ಟ್ ಲ್ಯಾಂಪ್ ಕೃತಿಯನ್ನು ಲಾಂಗ್ ಲಿಸ್ಟ್ನಲ್ಲಿ ಆರಿಸಿದ್ರ ವಿಚಾರವನ್ನು ನಾವೆಲ್ಲ ಹಂಚಿಕೊಂಡಿದ್ದೆವು. ಈಗ ಆ ಲಾಂಗ್ ಲಿಸ್ಟ್ನಿಂದ 6 ಕೃತಿಗಳನ್ನು ಆರಿಸಿ ಶಾರ್ಟ್ ಲಿಸ್ಟ್ ಮಾಡಿ ಆಮೇಲೆ ಆ 6 ಕೃತಿಗಳಿಂದ ಈ ಕೃತಿಗೆ ಪ್ರಥಮ ಬಹುಮಾನವನ್ನು ಕೊಟ್ಟಿದ್ದಾರೆ. ಬಾನು ಮುಸ್ತಾಕ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಭಾಳ ರೀತಿಯಿಂದ ಭಾಳ ವಿಶೇಷವಾದದ್ದು ಅನ್ನಿಸ್ತದೆ. ಯಾಕಂದರೆ ಮೊದಲನೇದಾಗಿ ಇದು ನಮ್ಮ ಕನ್ನಡದ ಕೃತಿ. ಇದರ ಮೂಲಕ ನಮ್ಮ ಭಾಷೆಗೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಂತಾತು. ಹಾಗೆ ಬಾನು ಮುಸ್ತಾಕ್ ಅವರು ಮತ್ತು ಕಥೆಯನ್ನು ಅನುವಾದ ಮಾಡಿದಂತಹ ದೀಪಾ ಅವಸ್ಥಿ ಅವರು ಒಂದು ಸಣ್ಣ ಊರುಗಳಿಂದ ಬಂದಂತಹ ಮಹಿಳೆಯರು. ಭಾನು ಅವರು ಹಾಸನದವರು ಮತ್ತು ದೀಪಾ ಅವಸ್ಥಿ ಅವರು ಕೊಡಗಿನವರು. ಹೀಗಾಗಿ
ಇದು ಮಹಿಳೆಯರು ಮಾಡಿದಂತಹ ಒಂದು ದೊಡ್ಡ ಸಾಧನೆ ಮೊದಲೇ ಇದು. ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಇಂಥದನ್ನು ಸಾಧಿಸಲಿಕ್ಕೆ ನಾವೇನು ದೊಡ್ಡ ಹಿನ್ನೆಲೆಯಿಂದ ಬರಬೇಕಂತ ಏನೂ ಇಲ್ಲ, ಅಥವಾ ದೊಡ್ಡ ಊರವರಾಗಿರ್ಬೇಕಂತ ಏನೂ ಇಲ್ಲ. ಸಣ್ಣ ಸಣ್ಣ ಊರಿನಲ್ಲಿರೋರು ಸಹಿತ ತಮ್ಮ ತಮ್ಮ ಜೀವನದ ತಾವು ನೋಡಿದ ತಮ್ಮ ಸಮುದಾಯಗಳ ಬಗೆಗಿನ ಕಥೆಗಳನ್ನು ಬರೆದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆಯಬಹುದು ಅಂತ ಇದು ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಈ ಕಥಾ ಸಂಕಲನದಲ್ಲಿ ಇರತಕ್ಕಂಥ ಕಥೆಗಳು ನಮ್ಮ ಕರ್ನಾಟಕದಲ್ಲಿನ ಒಂದು ಸಮುದಾಯ, ಮುಸ್ಲಿಂ ಸಮುದಾಯದ ನೋವು ನಲಿವುಗಳನ್ನು ಇವೆಲ್ಲೂ ಬಿಂಬಿಸುತ್ತವೆ. ಹೀಗೆ ಇವು ಹಲವು ವಿಶೇಷಗಳಿಂದ ಈ ಬಹುಮಾನ ಬಂದಿದ್ದು ನನಗಂತೂ ವಿಶೇಷ ಅನ್ನಿಸ್ತದೆ. ಒಂದು ಡೈವರ್ಸಿಟಿಯನ್ನು ಅಥವಾ ಜಗತ್ತಿನಲ್ಲಿ ಇರತಕ್ಕಂತಹ ಒಂದು ವಿವಿಧತೆಯನ್ನು ಈ ಸಾಹಿತ್ಯದ ಮೂಲಕ ಹೀಗೆ ನಾವು ಎಲ್ಲರೂ ಸಹಿಬೋದು ಅಥವಾ ಎಲ್ಲರಿಗೂ ಸವಿಯುವಂಗೆ ಮಾಡ್ಬೋದು ಅಂತ ಅನಿಸುತ್ತದೆ. ಮತ್ತು ನಾನು ಬಾನು ಮುಸ್ತಾಕ್ ಅವರ ಕತೆ ಎದೆಯ ಹಣತೆ ಇದನ್ನು ಈಗಷ್ಟೇ ಓದಿದೆ. ಇದು ಜಯಂತ್ ಕಾಕಿಣಿ ಅವರು ಪ್ರಕಟ ಮಾಡ್ತಾ ಇದ್ದಂತಹ ಭಾವನಾ ಪತ್ರಿಕೆಯಲ್ಲಿ ಬಂದಿತ್ತು ಮೊದಲು. ಅದರ PDF ಇವಾಗ ಸಿಕ್ಕಿತ್ತು, ಅವಾಗ ಓದಿದೆ. ಈ ಕಥೆಯ ತಲೆಬರಹವನ್ನೇ ಈ ಅನುವಾದದ ಕಥಾ ಸಂಕಲನಕ್ಕೆ ಉಪಯೋಗಿಸಿಕೊಂಡಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಮತ್ತು ಅವತ್ತಿನ ಆ ಕಾರ್ಯಕ್ರಮದ ವಿಡಿಯೋ ನೋಡಿದಾಗ ಅದರಲ್ಲೂ ಭಾನು ಮುಸ್ತಾಕ್ ಅವರು ತಮ್ಮ ಭಾಷಣದಲ್ಲಿ ಕನ್ನಡದ ಬಗ್ಗೆ ಹೇಳಿದಾಗ, ಹಾಗೆ ದೀಪಾ ಬಸ್ತಿ ಅವರು ನಮ್ಮ ಕನ್ನಡದ ವಿಶೇಷತೆಗಳ ಬಗ್ಗೆ ಮಾತಾಡಿದಾಗ, ಮತ್ತು ಅವರು ಇನ್ನೊಂದು ಹಾಡನ್ನು ಹೇಳಿದರು, ಹಾಲಿನ ಹೊಳೆಯೋ ಜೇನಿನ ಹೊಳೆಯೋ. ಈ ಹಾಡನ್ನು ಹೇಳಿದಾಗ ನನಗಂತೂ ಒಂಥರ ರೋಮಾಂಚನ ಆಯಿತು ಅಂತಲೇ ಹೇಳ್ಬೋದು. ಹೀಗೆ ಹಲವರಿಗೂ ಆಗಿರ್ಬೋದು. ಹೀಗೆ ನಮ್ಮ ಭಾಷೆಯ ಬಗ್ಗೆ ಒಂದು ಜಾಗತಿಕ ಕಾರ್ಯಕ್ರಮದಲ್ಲಿ ಕೇಳುವಂಥ ಖುಷಿ ಅದು ಬಹಳ ವಿಶೇಷವಾದಂತ ಅನ್ನಿಸ್ತದೆ ನಮಗೆ. ಹೀಗೆ ಈ ಮೂಲಕ ನಮ್ಮ ಕನ್ನಡದ ಹಲವಾರು ಕೃತಿಗಳು ಇಂಗ್ಲೀಷ್ನ ಮೂಲಕ ಜಾಗತಿಕ ಓದುಗರನ್ನು ತಲುಪಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಅವತ್ತಿನ ಕಾರ್ಯಕ್ರಮದೊಳಗೆ ಬೂಕರ್ ಪ್ರಶಸ್ತಿಯನ್ನು ಘೋಷಿಸಕ್ಕಿಂತ ಮೊದಲ ತೀರ್ಪುಗಾರರಾದಂತಹ ಮ್ಯಾಕ್ಸ್ ಪೋರ್ಟರ್ ಅವರು ಅನುವಾದಿತ ಕಥೆಗಳ ಬಗ್ಗೆ ಹೇಳುತ್ತಾ ಹೀಗೆ ಬೇರೆ ಬೇರೆ ಜನರ ಜೀವನ ಕ್ರಮ ಮತ್ತು ಅವರ ಬಗೆಗಿನ ಒಳನೋಟಗಳನ್ನು ಈ ಅನುವಾದಗಳ ಮೂಲಕ ನಾವು ಸವಿಯಬಹುದು ಅಂತ ಹೇಳಿದರು. ಹೀಗೆ ಅದಕ್ಕೆ ಈ ಮೂಲಕ ನಮ್ಮ ನಾಡಿನ ಅಥವಾ ನಮ್ಮ ಭಾಷೆಯ ಸೊಗಸನ್ನು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಸವಿಯುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಈ ಹಾರ್ಟ್ ಲ್ಯಾಂಪ್ ಕೃತಿ ನಮ್ಮ ಭಾರತದಲ್ಲಂತೂ ಸಿಗುತ್ತೆ. ಮತ್ತು ಇಲ್ಲಿ ಆಸ್ಟ್ರೇಲಿಯಾದ ಬುಕ್ ಸ್ಟೋರ್ಗಳಲ್ಲಿ ಇದು ಯಾವಾಗ ಸಿಗ್ಬೋದು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹಾಗೆ ಬೇರೆ ಬೇರೆ ಕಡೆ ವಿಚಾರಿಸಿದೆ. ಈ ಕೃತಿಯನ್ನು UK ಆ್ಯಂಡ್ ಅದರ್ ಸ್ಟೋರೀಸ್ ಅನ್ನೋ ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ. ಇಂಡಿಯಾದಲ್ಲಿ ಇದನ್ನು ಪೆಂಗ್ವಿನ್ ಇಂಡಿಯಾದವರು ಪ್ರಕಟಿಸಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಸ್ಕ್ರೈಬ್ ಆ ಪ್ರಕಟಣಾ ಸಂಸ್ಥೆಗೆ ಇದರ ಕಾಪಿರೈಟ್ ಸಿಕ್ಕಿದೆ. ಈಗ ಅವರು ಅದನ್ನು ಪ್ರಕಟಿಸ್ತಾ ಇದ್ದಾರೆ. ಅವ್ರ ಹತ್ತಿರ ವಿಚಾರಿಸಲಾಗಿ ಅವರು ಮುಂದಿನ ವಾರವೇ ಇದರ ಪ್ರತಿಗಳು ಇಲ್ಲಿ ಎಲ್ಲ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅಂತ ಹೇಳಿದರು. ನಾವು ಅವನ್ನೆಲ್ಲ ಇಲ್ಲಿ ಆ ಪುಸ್ತಕವನ್ನು ತಗೊಂಡು ಓದೋಣ ಅಂತ ಹೇಳಿಕ್ಕೆ ಬಯಸ್ತೇನೆ. ಹೀಗೆ ನನ್ನ ಈ ವಿಚಾರಗಳನ್ನು ಹೇಳಿಕೆ ಅನುವು ಮಾಡಿಕೊಟ್ಟಂತಹ ಸಿಡ್ನಿ ಕನ್ನಡ ವಾಣಿಗೆ ಮತ್ತು ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ದತ್ತು ಕುಲಕರ್ಣಿ ಅವರಿಗೆ, ಹಾಗೂ ಬಾನು ಮುಸ್ತಾಕ್ ಹಾಗೂ ದೀಪಾ ಬಸ್ತಿ ಅವರಿಗೆ ಅಭಿನಂದನೆಗಳು. ಪ್ರಕಾಶ್, ನಾವು ನಮ್ಮ ಬೆಂಗಳೂರಿನ ಆ ದಿನಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡ್ವಿ. ಈಗ ಬೆಂಗಳೂರು ಬಗ್ಗೆ ಒಂದು ಹಾಡಿದೆ, ಅದನ್ನ ಈಗ ಕೇಳೋಣ. Bangalore,
Bangalore, ba 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 Bangalore, ba 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 Bangalore, ba 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 Bangalore, come and see my Bangalore. ನಾನೇ ನೀಲಿ ಗುಲಾಬಿ, ನಾನೇ ನೀಲಿ ಗುಲಾಬಿ, ನೀನೇ ನನ್ನ ಶರಾಬಿ. ಹುಡುಕಿ ಬಂದೆ ನಿನಗೆ ತಂದೆ, ಹುಡುಕಿ ಬಂದೆ ನಿನಗೆ ತಂದೆ, ನಾ ನಿನ್ನದೇ. Ba 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 Bangalore, ba 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 Bangalore, ba ba ba. ಈಗ ಒಂದು ದೂರವಾಣಿ ಕರೆ ಬಂದಿದೆ, ಅದನ್ನು ತಗೊಳ್ಳೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ, ಶ್ರೀ ವಿಜಯ್ ಕುಮಾರ್ ಹಲ್ಗಲಿ ಅವರೇ. ಹೇಳಿ, ಸಿಡ್ನಿ ಕನ್ನಡ ಸಂಘದ್ದು ಯಾವುದೋ ಕಾರ್ಯಕ್ರಮ ಬರ್ತಾ ಇದೆ ಅಂತ ಗೊತ್ತಾಯಿತು. ಅದೇ ಈಗ ಪ್ರತಿ ವರ್ಷ ಸಿಡ್ನಿ ಕನ್ನಡ ಸಂಘ ಕರ್ನಾಟಕದಿಂದ ಕಲಾವಿದರುಗಳನ್ನ ಕರೆಸಿ ಕಾರ್ಯಕ್ರಮ ನೀಡ್ತಾ ಬಂದಿದೆ. ಕ್ಷಮಿಸಿ, ಈ ವರ್ಷ ಒಬ್ಬ ಗಾಯಕಿ ಮತ್ತು ಒಬ್ರು ಹಾಸ್ಯ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬರುವ ಅಂದ್ರೆ ಜೂನ್ ತಿಂಗಳ 21ನೇ ತಾರೀಕು ಶನಿವಾರ ಸಂಜೆ ನಡೀತದೆ. ಸಮಯ 6 ಗಂಟೆ. ಮತ್ತೆ ಈ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಬೀಕ್ರಾಫ್ಟ್ ಕಮ್ಯುನಿಟಿ ಸೆಂಟರ್. ಅಂದ್ರೆ ಎಪ್ಪಿಂಗ್ ಪಕ್ಕ. ಅದೇ ಇದು. ಮತ್ತು ಇನ್ನೊಂದೇನು ವಿಶೇಷ ಅಂದ್ರೆ ಈ ಕಾರ್ಯಕ್ರಮ ನಡೆಯುವ ಸ್ಥಳ ರೈಲ್ವೆ ಸ್ಟೇಷನ್ಗೆ ಬಹಳ ಹತ್ತಿರದಲ್ಲಿದೆ. ಓಕೆ, ಅದು ಎಪ್ಪಿಂಗ್ ಅಲ್ಲಿ ಮೆಟ್ರೋ ಕೂಡ ಇದೆ ಅನ್ಸುತ್ತೆ. ಸೊ ಮೆಟ್ರೋ ತಗೊಂಡ್ ಬಂದ್ರೆ ಅಲ್ಲಿಂದ ಬೀಕ್ರಾಫ್ಟ್ ಮುಂದಿನ ಸ್ಟಾಪೇ. ಬಹಳನೇ ಅನುಕೂಲ ಆಗುತ್ತೆ. ಅದೇ ಬಹಳ ಅನುಕೂಲ. ಆಮೇಲೆ ಯಾರು ಬರ್ತಿದ್ದಾರೆ ಸರ್? ಅದೇ ಹೇಳ್ತೀನಿ. ಈ ಗಾಯಕಿ ಇವರು ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯಕಿ ಮತ್ತು ಸರಗಮಪದಲ್ಲಿ ಫೈನಲಿ ಹೋದಂತ ಗಾಯಕಿ ಐಶ್ವರ್ಯ ರಂಗರಾಜನ್ ಅಂತ. ಆಮೇಲೆ ಹಾಸ್ಯ ಕಲಾವಿದರು ವಿನಾಯಕ್ ಕುಲಕರ್ಣಿ. ಓಕೆ, ಅವರು ವಿನಾಯಕ್ ಕುಲಕರ್ಣಿ ಅವ್ರದ್ದು ಒಂದು ಸ್ವಚ್ಛ ಬ್ಯಾಚುಲರ್ ಅಂತ ಒಂದು ಚಾನಲ್ ಇದೆ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ. ಹೌದು, ಅವ್ರದ್ದು ಇದೆ. ಆಮೇಲೆ ಅವರು ಸುಮಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆಮೇಲೆ ಪ್ರವೇಶದರ ವಯಸ್ಕರಿಗೆ $30. ಆಮೇಲೆ 12 ವರ್ಷಗಳಿಗಿಂತ ಕಡಿಮೆ ಇರುವಂತ ಮಕ್ಕಳಿಗೆ ಉಚಿತ ಪ್ರವೇಶ. ಬುಕ್ ಮಾಡೋದು ಹೇಗೆ? ಏನಂದ್ರಿ? ಹೇಗೆ ಬುಕ್ ಮಾಡೋದು ಟಿಕೆಟ್ಸ್? ಮಾಡೋದು ಸಿಡ್ನಿ ಕನ್ನಡ ಸಂಘದ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ಕಾರ್ಯಕ್ರಮದ ಮೊದಲನೇ ಪೇಜ್ ಅಲ್ಲೇ ಈ ವಿವರ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಅಂದ್ರೆ ಅಲ್ಲಿ ಆನ್ಲೈನ್ ಟಿಕೆಟ್ ಪರ್ಚೇಸ್ ಮಾಡಬಹುದು. ಖಂಡಿತ. ಸೊ ಅದರಲ್ಲಿ ಅಂದ್ರೆ ತಿಂಡಿ ಮತ್ತು ಊಟ ಕೂಡ ಅಂದ್ರೆ ಕೊಂಡ್ಕೊಳ್ಳೋದಕ್ಕೆ ಇರುತ್ತೆ ಅಲ್ಲಿ. ಸೊ ನಾನು ತಿರ್ಗಾ ರಿಪೀಟ್ ಮಾಡ್ತೀನಿ. ಮಧುರ ಮತ್ತು ಹಾಸ್ಯ ಸಂಜೆ ಅಂತ ನೀವು ಹೇಳಿದ್ರೆ ಅದೇ ಪ್ರತಿ ವರ್ಷ ನೀವು ಮಾಡ್ತಾನೆ ಇದ್ದೀರಾ ಇದನ್ನು. ಶನಿವಾರ ಜೂನ್ ತಿಂಗಳ 21ನೇ ತಾರೀಕು 6 ಗಂಟೆಯಿಂದ ಶುರು ಆಗುತ್ತೆ. ಸ್ಥಳ ಬೀಕ್ರಾಫ್ಟ್ ಕಮ್ಯುನಿಟಿ ಸೆಂಟರ್. ಪ್ರವೇಶ ದರ $30 ವಯಸ್ಕರಿಗೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಪ್ರವೇಶ ಉಚಿತ. ಸ್ನ್ಯಾಕ್ಸ್ ಡಿನ್ನರ್ ಕೂಡ ಇರುತ್ತೆ, ಬಟ್ ಅದನ್ನು ನೀವು ಖರೀದಿ ಮಾಡಬೇಕಾಗತ್ತೆ. ಗಾಯಕಿ ಕುಮಾರಿ ಐಶ್ವರ್ಯ ರಂಗರಾಜನ್, ಅದ್ಭುತವಾದ ಕಲಾವಿದೆ ಅವರು. ಸರಿಗಮಪ ಫೈನಲ್ಸ್ ಅಲ್ಲಿದ್ರು. ಅವರು ಮಗಳು ಜಾನಕಿಲು ಕೂಡ ಅಸೋಸಿಯೇಟ್ ಆಗಿದ್ರು ಅನ್ಸುತ್ತೆ. ಆಮೇಲೆ ಶ್ರೀ ವಿನಾಯಕ ಕುಲಕರ್ಣಿ ಅವರು ಸ್ಟ್ಯಾಂಡಪ್ ಕಮಿಡಿಯನ್. ನನಗಿನ್ನೂ ಜ್ಞಾಪಕ ಇದೆ, ಅವರು ಇವ್ರು ಬಂದಾಗ ದಯಾನಂದ್ ಅವ್ರು ಬಂದಿದ್ರು ಈಗ ಒಂದು 20 ವರ್ಷಕ್ಕೆ ಮುಂಚೆ ಅನ್ಸತ್ತೆ. ಬಂದಂತ ಪ್ರಥಮ ಹಾಸ್ಯ ಕಲಾವಿದರು ಅಂದ್ರೆ ದಯಾನಂದ 2003 2004 ಇರ್ಬೇಕೆ. ಇದು ವರ್ಷ ನೆನಪಿಲ್ಲ. ಅವರು ಮತ್ತು ರಾಜು ಅನಂತನ್ ಅವ್ರು ಕೂಡ ಬಂದಿದ್ರು. ಕರೆಕ್ಟ್. ಹೌದು ಸರ್.
ಸೊ ಅದಕ್ಕೆ ಧನ್ಯವಾದಗಳು. ಅವಾಗಿಂದ ಇದು ನಡೀತಾ ಇದೆ. ಅಂದ್ರೆ ಒಬ್ಬ ಗಾಯಕರು ಮತ್ತು ಹಾಸ್ಯ ಕಲಾವಿದರನ್ನು ಕರೆಸ್ಕೊಂಡು ಕಾರ್ಯಕ್ರಮ ಸಿಡ್ನಿ ಕನ್ನಡ ಸಂಘ ನೀಡ್ತಾ ಬಂದಿದೆ. 21 ಜೂನ್ ಅಂದರೆ ಬಹಳನೇ ಟೈಮ್ ಇದೆ. ದಯವಿಟ್ಟು ಬುಕ್ ಮಾಡಿ. ಸಿಡ್ನಿ ಕನ್ನಡ ಸಂಘ ಲಿಂಕಲ್ಲಿರುತ್ತೆ. ಆಮೇಲೆ ನಾವು ಸ್ಪೆಷಲ್ಲಾಗಿ ನಾವು ಈ ಕಾರ್ಯಕ್ರಮದ ಫ್ಲೈಯರ್ನ ಕೂಡ ಬರೋ ವಾರಗಳಲ್ಲಿ ನಮ್ಮ ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಾವು ಹೇಳ್ತಾನೆ ಇರೋಣ. ನಾವು ಯಾವಾಗಲೂ ಅದೇ ಹೇಳ್ತೀವಿ, ಕನ್ನಡನ ಉಳಿಸ್ಬೇಕು, ಕನ್ನಡನ ಬಳಸಬೇಕು, ಕನ್ನಡನ ಬೆಳೆಸಬೇಕು ಅಂತ ಸಿಡ್ನಿ ಕನ್ನಡ ಸಂಘ ಅವರು ಬಹಳನೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೂ ಈಗೊಂದು 30 ವರ್ಷ ಆಗಿರ್ಬೇಕೇನೋ ಅಲ್ಲ ಸರ್? 30-35 ವರ್ಷ ಆಗಿರಬೇಕು ಸಿಡ್ನಿ ಕನ್ನಡ ಸಂಘ. ಸಿಡ್ನಿ ಕನ್ನಡ ಸಂಘಕ್ಕೆ 43ನೇ ವರ್ಷ ಇದೆ. 43ನೇ ವರ್ಷ. ನೋಡಿ 43ನೇ ವರ್ಷ. ಧನ್ಯವಾದಗಳು. ಅಷ್ಟೇ ಅಲ್ಲದೆ ಇನ್ನೊಂದು ಹೆಮ್ಮೆ ವಿಷಯ ಅಂದ್ರೆ ಸಿಡ್ನಿ ಕನ್ನಡ ಸಂಘ ಇಲ್ಲಿ ದಕ್ಷಿಣ ಆಗ್ನೇಯ ಏಷ್ಯಾದಲ್ಲಿ ಪ್ರಾರಂಭ ಆದಂತ ಪ್ರಪ್ರಥಮ ಕನ್ನಡ ಸಂಘಟನೆ. ಆಮೇಲೆ ಎಲ್ಲದೂ ಪ್ರಾರಂಭ ಆಗಿದ್ದು. ಮೆಲ್ಬರ್ನ್ ಇರ್ಬೋದು ಅಥವಾ ನ್ಯೂಜಿಲೆಂಡ್ ಇರ್ಬೋದು. ಪ್ರಪ್ರಥಮ ಕನ್ನಡ ಸಂಘಟನೆ ಅಂದ್ರೆ ಸಿಡ್ನಿ ಕನ್ನಡ ಸಂಘ ಆಗ್ನೇಯ ಏಷ್ಯಾದಲ್ಲಿ. ಮತ್ತೆ ಸಿಡ್ನಿಯಲ್ಲೇನೆ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಒಂದು ಬಾನುಲಿ ಕಾರ್ಯಕ್ರಮ ನಡೀತಾ ಇತ್ತು ಮೊದಲು. SBS ಅಲ್ಲಿ. ಈಗ ಅದು ನಿಂತ ಮೇಲೆ ಈಗ ತಾವೆಲ್ಲ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದು ಒಂದು ಹೆಮ್ಮೆ ವಿಷಯನೇ. ಕನ್ನಡಿಗರಿಗೆ ಕನ್ನಡ ಕೇಳುವಂತ ಒಂದು ಅವಕಾಶ ಸಿಗುತ್ತೆ ಪ್ರತಿ ವಾರ. ಅದೇ ರಾಜ್ ನಟರಾಜನ್ ಮತ್ತೆ ಸಿಡ್ನಿ ಶ್ರೀನಿವಾಸ್ ಅವರು ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಇವಾಗ 11 ವರ್ಷಗಳಿಂದ. ಹೌದು ಅಲ್ಲ, ಅದ್ರಲ್ಲಿ ಈಗ ಅವರ ಅನುಪಸ್ಥಿತಿಯಲ್ಲಿ ನೀವು ನಡೆಸ್ತಾ ಇದ್ದಾರೆ. ನಿಮಗೂ ಧನ್ಯವಾದಗಳು. ಕೇಳುವಂತ ಅವಕಾಶ ನಮಗೆಲ್ಲ ಸಿಗ್ತಾ ಇದೆ. ಧನ್ಯವಾದಗಳು ಶ್ರೀ ವಿಜಯ್ ಕುಮಾರ್ ಹಲ್ಗಳಿ ಅವರೇ. ಇನ್ನೊಂದು ವಿಷಯ, ನಾವು ಇವಾಗ ಅದೇ 43 ವರ್ಷಗಳಿಂದ ಇದು ಸಿಡ್ನಿ ಕನ್ನಡ ಸಂಘ ನಡೀತಿದೆ ಅಂತ. ನಿಮಗೆ ಬಿಡುವಾದಾಗ ಈಗ ಬರೋ ವಾರಗಳಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಮೇ ಬಿ ಒಂದು 15-20 ನಿಮಿಷ ಸಿಡ್ನಿ ಕನ್ನಡ ಸಂಘ ಅದು ನಡೆದು ಬಂದ ದಾರಿ ಅದ್ರ ಬಗ್ಗೆ ಮಾತಾಡ್ಬೋದೇನೋ? ಮಾತಾಡೋಣ ಆಮೇಲೆ. ಯಾಕಂದ್ರೆ ನಾವು ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು, ಕಲಾವಿದರ ಬಗ್ಗೆ ಹೇಳ್ಬೇಕು. ಅವರಿಂದ ಬರುವಂತ ಕೆಲವು ಪ್ರಮೋಷನ್ ಇದನ್ನು ತಮ್ಮ ಮೂಲಕ ಕನ್ನಡಿಗರಿಗೆ ಕೇಳುವಂತ ಅವಕಾಶವನ್ನ ಕೊಡೋಣ ಅವ್ರಿಗೆ. ಖಂಡಿತ. ಧನ್ಯವಾದಗಳು. ಆಯ್ತು, ಧನ್ಯವಾದ ತಮಗೂ. ನಮಸ್ಕಾರ. ಹೀಗೆ ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಂದುವರ್ಸೋಣ. ನಮಗೆ ಬೆಂಗಳೂರಿನ ಆ ದಿನಗಳು ಇಲ್ಲ, ನಾವು ಬೆಂಗಳೂರು ಅಂದ್ರೇ ಒಂದು ಉತ್ಸಾಹ, ಒಂದು ಹೆಮ್ಮೆ. ರಘು ದೀಕ್ಷಿತ್ ಅವರು ನಮ್ಮ ಬೆಂಗಳೂರಿನ ಬಗ್ಗೆ ಒಂದು ಹಾಡನ್ನು ಹಾಡಿದ್ದಾರೆ. ಪ್ರಕಾಶ್, ಈಗ ಕೇಳೋಣ ಆ ಹಾಡನ್ನ. ಸರಿ. ಹಾಗೆ ಎಲ್ಲರ ಸೆಳೆದಿದೆ ಹೀಗೆ ಬದುಕನ್ನ ನೀಡುತ್ತ ನಮಗೆ ದಿನವೂ ಖುಷಿಯ ಹಂಚುತ್ತಿದೆ. ಬಲು ಚಂದ ನಮ್ಮ ಊರು, ಪ್ರತಿಗಲ್ಲಿ ಎಲ್ಲೂ ದೇವರು, ಎಲ್ಲರಿಗೂ ಒಂದೇ ಸೂರು. ಪ್ರೀತಿಗೆ ತವರು ನೋಡಲ್ಲ ಭೇದ ಭಾವ, ಜಾತಿ ಧರ್ಮ ಭಾಷೆನ ಕನ್ನಡದ ಕಂಪು ಸಾರಿ ನೀಡುತ್ತೆ ಬದುಕನ್ನ. ನೆಲೆಸಿದೆ ಶಾಂತಿಯು ದಿನವೆಲ್ಲ ಕ್ರಾಂತಿಯು, ಕನ್ನಡಿಗರ ನಾಡಿ ಮಿಡಿತ ನಮ್ಮ ಬೆಂಗಳೂರು. ದೇಶ ಸುತ್ತು ಇಡೀ ಇಂಡಿಯಾದಲ್ಲೂ ಸಿಗೋದಿಲ್ಲ ಇಂಥವರು ಎದೆತಟ್ಟಿ ಹೇಳು. ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು. ಸಂಸ್ಕೃತಿಯ ಹಳೆ ಮಾರುಕಟ್ಟೆ ದಿನವೂ ಮಾರಿದೆ ಮಲ್ಲಿಗೆಯ. ಉದ್ಯಾನವೆಲ್ಲ ನೀಡುತ್ತೆ ಮನಸ್ಸಿಗೆ ನೆಮ್ಮದಿಯ, ಸವಿಯೋಕೆ ಚಂದ ಇಲ್ಲಿ ಇಡ್ಲಿ ದೋಸೆ ಕಾಫಿಯ. ಎಲ್ಲರಿಗೂ ಫೇವ್ರೆಟ್ ಪಾರ್ಟಿ ಸೆ ಬೊಂಬಾಟಿ, ಯುವ ಜನತೆಯ ನಿದ್ರೆ ಕೆಡಿಸೋ ಡ್ರೀಮ್ ಸಿಟಿ ಬೆಂಗಳೂರು. ದೇಶ ಸುತ್ತು ಇಡೀ ಇಂಡಿಯಾ ಅಲೆದು ಸಿಗೋದಿಲ್ಲ ಇಂಥವು. ನಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು,
ಹಾಗೆ ಎಲ್ಲರ ಸೆಳೆದಿದ ಹೀಗೆ ಬದುಕನ್ನ ನೀಡುವ ನಮಗೆ ದಿನವೂ ಖುಷಿಯ ಹಂಚುತ್ತಿದೆ. ಬದು ಚಂದ ನಮ್ಮ ಊರು, ಪ್ರತಿಗಲ್ಲಿಗೆಲ್ಲೂ ದೇವರು, ಎಲ್ಲರಿಗೂ ಒಂದೇ ಸೂರು. ಪ್ರೀತಿಗೆ ತವರು ನೋಡಲ್ಲ ಭೇದ ಭಾವ, ಜಾತಿ ಧರ್ಮ ಭಾಷೆನ. ಕನ್ನಡದ ಕಂಪು ಸಾರಿ ನೀಡುತ್ತೆ ಬದುಕನ್ನ, ನೆಲೆಸಿದೆ ಶಾಂತಿಯು ದಿನವೆಲ್ಲ ಕ್ರಾಂತಿಯು. ಕನ್ನಡಿಗರ ನಾಡಿ ಮಿಡಿತ ನಮ್ಮ ಬೆಂಗಳೂರು. ಏನ ಅದ್ಭುತವಾದ ಹಾಡು ಅಲ್ವಾ? ಹೌದು ಮಹೇಶ್. ಸಿಗೋದಿಲ್ಲ ಇಂಥ ಊರು, ಎದೆ ತಟ್ಟಿ ಹೇಳು ನಮ್ಮ ಬೆಂಗಳೂರು. ಅದು ಹೇಳಿದ್ರೇ ಗೂಸ್ ಬಂಪ್ಸ್ ಬರ್ತಾ ಇದೆ. ಹೌದು. ಹೀಗೆ ಹೇಳ್ತಾ ಬೆಂಗಳೂರಿನ ಭಾರ್ಗವರಾಮ್ ಅಂಕಲ್ ಅವರು ಬೆಂಗಳೂರಿನ ಆ ದಿನಗಳ ಅವರ ನೆನಪುಗಳ ಕಳಿಸಿದ್ದಾರೆ. ಅದನ್ನು ಈಗ ಕೇಳೋಣ. ಸರಿ. ಬೆಂಗಳೂರಿನಲ್ಲಿ ನನ್ನ ಸವಿ ನೆನಪಿನ ಆ ದಿನಗಳು. 1954ರಲ್ಲಿ ನಾನು 9 ವರ್ಷದ ಹುಡುಗನಾಗಿದ್ದಾಗ ತಂದೆಯವರೊಂದಿಗೆ ಬೆಂಗಳೂರಿಗೆ ಬಂದಿದ್ದೆ. 1953ರಲ್ಲಿ ಸಜ್ಜನರಾವ್ ಸರ್ಕಲ್ನಲ್ಲಿ ಪ್ರಾರಂಭವಾಗಿದ್ದ VB ಬೇಕರಿಗೆ ಕರೆದುಕೊಂಡು ಹೋದರು. ತುಂಬ ಎಕ್ಸ್ಪೆನ್ಸಿವ್ ಬೇಕರಿ ಎಂಬ ಟ್ಯಾಗ್ ಇದ್ದಲ್ಲಿ 3 ಆಣೆಗೆ ಹಾಲು, 4 ಆಣೆಗೆ ಅಂಗೈ ಅಗಲದ ಒಂದು ವೆಜಿಟೇಬಲ್ ಪಫ್ ಬಹಳ ಫೇಮಸ್ ಆಗಿತ್ತು. ಅಂದು ಮೊದಲ ಬಾರಿ ವೆಜಿಟೇಬಲ್ ಪಫ್ ಜೊತೆ ಟೊಮೆಟೊ ಚಟ್ನಿ ತಿನ್ನುವಾಗ ನನ್ನ ಸಂತಸದ ಭಾವನೆ ನೋಡುತ್ತಿದ್ದ ನನ್ನ ತಂದೆಯವರ ಹಸನ್ಮುಖ ಇಂದಿಗೂ ನೆನಪಿದೆ. 1955ರಲ್ಲಿ ಗೃಹ ಪ್ರವೇಶ ಅಟೆಂಡ್ ಮಾಡಲು ಮಾರಿಸ್ ಮೈನರ್ ಕಾಯಿನಲ್ಲಿ ಬೆಂಗಳೂರಿಗೆ ಬಂದಿದ್ದೆವು. ಇಂದಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆಗಿ ನಿಬಿಡವಾಗಿರುವ ಜಾಗದಲ್ಲಿ ಧರ್ಮಾಂಬುದಿ ಕೆರೆಯಲ್ಲಿನ ಗರಿಯಾಲ್ ಮೊಸಳೆಗಳನ್ನು ನೋಡಲು ಈಗಿನ ಬಸ್ ಎಕ್ಸಿಟ್ ಇರುವ ದಂಡೆಗೆ ಬಂದು ನಾವು ನಿಂತಾಗ ಜನ ನಿಂತಿದ್ದರು. ನಮ್ಮ ಎದುರಿನ ದಂಡೆಯ ಮೇಲಿದ್ದ ಗಿಡದ ಎಲೆ ತಿನ್ನಲು ಬಂದ ಒಂದು ಮೇಕೆ ಜಾರಿ ಕೆರೆಯಲ್ಲಿ ಬಿತ್ತು. ಒಮ್ಮೆಗೆ ಧಾವಿಸಿದ ಮೊಸಳೆ ಅದನ್ನು ಹಿಡಿಯುತ್ತಿದ್ದಂತೆ ರಕ್ತಮಯವಾದ ಕೆರೆ ನೋಡುತ್ತಿದ್ದಾಗ ಜನರೆಲ್ಲರೂ ಅರಚಿದ್ದು ಕೇಳಿ ನಾನು ಅಳಲು ಶುರು ಮಾಡಿದೆ. ಈಗ ಬಸ್ ಸ್ಟ್ಯಾಂಡ್ಗೆ ಬಂದಾಗಲೆಲ್ಲ ಆ ದೃಶ್ಯ ನೆನಪಿಗೆ ಬರುತ್ತದೆ. 1980ರ ತನಕ ಬೆಂಗಳೂರಿಗೆ ಬಂದಾಗ ಅನೇಕ ಹೋಟೆಲ್ಗಳಲ್ಲಿನ ರುಚಿಯು ಈಗ ಮಾಯವಾಗಿದ್ದರು. ಇತರ ರಾಜ್ಯಗಳ ಹೋಟೆಲ್ಗಳನ್ನು ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲಿ ದೇಶ ವಿದೇಶಗಳ ತಿನಿಸುಗಳು ಅತ್ಯಂತ ರುಚಿಕರ ಹಾಗೂ ಅಗ್ಗ ಎನಿಸುತ್ತದೆ. ಹೆಚ್ಚು ಕಮ್ಮಿ ಮರೆತಿದ್ದ ಬೆಂಗಳೂರಿನ ಇನ್ಸಿಡೆನ್ಸ್ಗಳನ್ನು ನೆನಪು ಮಾಡಿಕೊಂಡು ಕನ್ನಡ ಬಾಂಧವರೊಂದಿಗೆ ಹಂಚಿಕೊಳ್ಳಲು ಚಾನ್ಸ್ ಕೊಟ್ಟ ಸಿಡ್ನಿ ಕನ್ನಡ ವಾಣಿ ಬಾನುಲಿಯ ಡೈರೆಕ್ಟರ್ಸ್ಗಳೆಲ್ಲರಿಗೂ ನನ್ನ ವಂದನೆಗಳು. ಬಿ ಭಾರ್ಗವರಾಮ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಅನು ಶಿವರಾಮ್ ಮಾತಾಡ್ತಾ ಇರೋದು. ನಮಸ್ಕಾರ ಅನು ಶಿವರಾಮ್ ಅವರೇ. ಬೆಂಗಳೂರು ಅಂದು ಇಂದು ಒಂದ್ 4 ಸಾಲ್ ಬರಲಿ ಮೊದ್ಲ. ಖಂಡಿತ. ಅಂದಿನ ಬೆಂಗಳೂರಿನಲ್ಲಿ
ಮನೆ ಮನೆಗಳಲ್ಲಿ ಮೈಸೂರು ಮಲ್ಲಿಗೆ ಪರಿಮಳದ ಹಂದ. ಇಂದಿನ ಬೆಂಗಳೂರಿನಲ್ಲಿ ಕೇರಿ ಕೇರಿಯಲ್ಲೂ ಮಾಲುಗಳ ಭರ್ಜರಿ ಅಬ್ಬರ. ಅಗಲ ಬೀದಿಗಳಲ್ಲಿ ನೆರಳಿನ ಹಾದಿಗಳಲ್ಲಿ ಗಂಟೆಗಟ್ಟಲೆ ಹರಟುತ್ತಾ ನಡೆಯಬಹುದಿತ್ತು ಅಂದಿನ ಬೆಂಗಳೂರಿನಲ್ಲಿ. ಇಲ್ಲದ ಹಾದಿಗಳಲ್ಲಿ ಕಿಕ್ಕಿರಿದ ರಸ್ತೆಗಳಲ್ಲಿ ಹೊಗೆ ಕುಡಿದು ಭರ್ಜರಿ ಕಾರುಗಳಲ್ಲಿ ಕೂತು ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಕೊಳೆಯುವುದು ಇಂದಿನ ಬೆಂಗಳೂರು. ಅಂದಿನ ಬೆಂಗಳೂರಿನಲ್ಲಿ ಹಾಲಿನ ಗೌರಮ್ಮ, ಹೂವಿನ ಸುಬ್ಬಯ್ಯ, ಮೂಲೆ ಅಂಗಡಿಯ ಶೆಟ್ಟರೊಡನೆ ನಮ್ಮದು ಅನುದಿನದ ಸಂವಾದ. ಇಂದಿನ ಬೆಂಗಳೂರಿನಲ್ಲಿ ಅಮೆರಿಕದ ಆಂಡ್ರೂ, ಯುರೋಪಿಯನ್ ಇಂಗ್ರಿಡ್ ಜೊತೆ ಹಗಲು ರಾತ್ರಿ ವಾದ ವಿವಾದ. ಇದು ನನ್ಗೆ ಅನ್ಸಿದ್ದು ಬೆಂಗಳೂರು ಅವಾಗಿದ್ದಕ್ಕೂ ಇವಾಗಿರೋದು. ಅದೇ ತುಂಬಾನೇ ಚೆನ್ನಾಗಿ ಹೇಳಿದ್ದೀರಾ. ಮೈಸೂರು ಮಲ್ಲಿಗೆ ಮತ್ತು ಮಾಲುಗಳ ಅಬ್ಬರ. ಮೈಸೂರು ಮಲ್ಲಿಗೆ ಗಿಡಗಳು ಇಲ್ಲ ಈಗ ಯಾರ ಮನೇಲೂ. ಈ ಬೇಸಿಗೆ ಕಾಲದಲ್ಲಿ ಮನೆಯಲ್ಲೂ ಇರೋದು. ಇವಾಗ ಎಲ್ಲ ಜನ ಮಾಲಲ್ಲೇ ಇರ್ತಾರೆ. ಅವಾಗ ನಡೀತಿದ್ವಿ ತುಂಬಾ, ಕಾಲೇಜ್ಗೆ ಇದಕ್ಕೆ ಎಲ್ಲ ಹೋಗುವಾಗ ಬರುವಾಗ ಸುಲಭವಾಗಿ ನಡಿಬೋದಾಗಿತ್ತು. ಒಳ್ಳೆ ರಸ್ತೆಗಳು, ಫುಟ್ಪಾತ್ ಇಲ್ಲ, ರೋಡಲ್ಲೇ ಕೂತು ಗಂಟೆಗಟ್ಟಲೆ ಕುಡಿಬಹುದು. ಅದೇ ಕಿಕ್ಕಿರಿದ ರಸ್ತೆಗಳು ಬಹಳನೇ ಚೆನ್ನಾಗಿ, ಕಿಕ್ಕಿರಿದ ರಸ್ತೆಗಳು ಬಹಳನೇ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಹಳೆ ಸಂಬಂಧಗಳು ಯಾವ್ದು ಉಳಿದಿಲ್ಲ ಈಗ. ಹಾಲ್ನವರು, ಮೂಲೆ ಅಂಗಡಿ ಶೆಟ್ರು ಈಗ ಯಾರು ಇಲ್ಲ. ಈಗೆಲ್ಲ ಕಾಲ್ ಸೆಂಟರ್ಸ್ ಅಲ್ಲಿ ಅಥವಾ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಅವ್ರ ಜೊತೆ ವಾದ ವಿವಾದ ಅಷ್ಟೇ ನಮಗೆ ಉಳಿದಿರೋದು. ಮದುವೆ ಕರೆಯೋದು ಅಷ್ಟೇ ಬಹಳನೇ ಚೇಂಜ್ ಆಗ್ಬಿಟ್ಟಿದೆ. ಈಗ ಬರೀ ಎಲ್ಲ ವಾಟ್ಸ್ಆಪ್ ಅಲ್ಲಿ PDF ಫೈಲ್ ಕಳಿಸ್ಬಿಡ್ತಾರೆ ಬನ್ನಿ ಅಂತ. ಕರಿಯಕ್ ಹೋಗ್ಬರೋಷ್ಟ್ರಲ್ಲಿ ಮದುವೆನೇ ಆಗೋದು. ಟ್ರಾಫಿಕ್ ಗಲಾಟೆಲಿ ಕಷ್ಟ ಹೋಗ್ ಬರೋದು ತುಂಬಾ ಕಷ್ಟ ಆಗಿದೆ. ಅದೇ ಕಾಲಾಯ ತಸ್ಮೈ ನಮಃ ಬದಲಾಗ್ತಿದೆ. ಬಟ್ ನಮ್ ತನ ಬದಲಾಗಿ ಅಂತ ಆಸೆ. ಅದೇ ನಮ್ಮ ನೆನಪುಗಳು, ನಮ್ಮ ಪಾಯಿಂಟ್ ಆಫ್ ವ್ಯೂ. ಸೊ ಧನ್ಯವಾದಗಳು ಶ್ರೀಮತಿ ಅನು ಶಿವರಾಮ್ ಅವರಿಗೆ. ಧನ್ಯವಾದಗಳು. ನಮಸ್ಕಾರ. ಸೊ ಪ್ರಕಾಶ್, ಅದೇ ಭಾರ್ಗವರಾಮ್ ಅವರು ಬೆಂಗಳೂರಿಂದ ಅದೇ ಹೇಳ್ತಿದ್ರು, ಧರ್ಮಾಬುದಿ ಕೆರೆಯಲ್ಲಿ ಮೊಸಳೆಗಳಿತ್ತು ಅಂತ. ನಾನು ಅದೇ ಹೇಳ್ತಿದ್ದೆ, ರಿಯಲ್ ಎಸ್ಟೇಟ್ ಮೊಸಳೆಗಳು ಇವಾಗ ಜಾಸ್ತಿ ಇದ್ದಾರೆ ಅಂತ. ಅವರು ಅನು ಶಿವರಾಮ್ ಅವ್ರು ಹೇಳ್ದಂಗೆ ಕಿಕ್ಕಿರದ ರಸ್ತೆಗಳು, ಭರ್ಜರಿ ಕಾರುಗಳು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹೌದು. ನೀವು ಹೇಳ್ತಿದ್ರಲ್ಲ ಪ್ರಕಾಶ್, ಅದು ಸಿನಿಮಾ ಥಿಯೇಟರ್ಗಳ ಬಗ್ಗೆ. ಅದೇ ಮಹೇಶ್, ನಾನು ಆ್ಯಕ್ಚುಲಿ ಪ್ರೇಕ್ಷಕರಿಗೆ ಒಂದು ಕ್ವಶನ್ ಕೇಳಬೇಕಂತಿದ್ದೀನಿ. ಬೆಂಗಳೂರಲ್ಲಿ ಶಿವಾಜಿ ಅಂತ ಒಂದು ಥಿಯೇಟ್ರ್ ಇತ್ತು. ನಮಗೆ ಮುಂದಿನ ವಾರದೊಳಗಡೆ, ಮುಂದಿನ ವಾರ ಪ್ರೋಗ್ರಾಮಲ್ಲಿ ನಮಗೆ ಪ್ರೇಕ್ಷಕರು ನಮಗೆ ಎಲ್ಲಿತ್ತು ಲೊಕೇಶನ್ನು ಅಂತ ಒಂದು ಕ್ವಶನ್ ಕೇಳಬೇಕಂತಿದ್ದೀನಿ. ದಯವಿಟ್ಟು ನಮಗೆ ತಿಳಿಸಿ. ನಿಮಗೆ, ನಮ್ಮ ಕೇಳುಗರಿಗೆ, ನಿಮ್ಮ ಬೆಂಗಳೂರಿನ ಆ ದಿನಗಳ ನೆನಪುಗಳು ಇಲ್ಲ ಪ್ರಕಾಶ್ ಅವರು ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರ ಇದ್ದಲ್ಲಿ 0298162777ಗೆ ಕರೆ ಮಾಡಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಈಗ ನಮ್ಮ ಸಿಡ್ನಿಯ ರವಿ ಕಿರಣ್ ಅವರು ಬೆಂಗಳೂರಿನ ಆ ದಿನಗಳ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ಅದನ್ನು ಈಗ ನಾವು ಕೇಳೋಣ. ನಮಸ್ಕಾರ, ನಾನು ರವಿ ಕಿರಣ್, ಸಿಡ್ನಿ ನಿವಾಸಿ ಕನ್ನಡಿಗ. ನಾನು ಈ ಒಂದು ಸಂಚಿಕೆಯಲ್ಲಿ ಹಳೆಯ ಬೆಂಗಳೂರಿನ ನೆನಪುಗಳನ್ನು ಮಾಡ್ಕೋಬೇಕು ಅಂತ ಮಹೇಶ್ ಅವ್ರು ಕೇಳಿದ್ದಕ್ಕೆ, ನನ್ನ 80ನೇ ದಶಕದ ಬೆಂಗಳೂರಿನ ನೆನಪುಗಳನ್ನ ನಾನು ಇಲ್ಲಿ ಹಂಚ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ದೀನಿ. ನಾನು ವಿಜಯ ಹೈಸ್ಕೂಲಲ್ಲಿ ಓದಿದೆ. ವಿಜಯ ಹೈಸ್ಕೂಲ್ ಜಯನಗರ್ 3rd ಬ್ಲಾಕಲ್ಲಿತ್ತು. ಅದು ನಮ್ಮ ಬನಶಂಕರಿ 2nd ಸ್ಟೇಜ್ ಮನೆಯಿಂದ ಸುಮಾರು 2.5-3 ಕಿಲೋಮೀಟರ್ ಅಷ್ಟು ದೂರದಲ್ಲಿತ್ತು. ಅವಾಗಿನ ಕಾಲ ನಾನು ಸ್ಕೂಲ್ ಸೇರಿಕೊಂಡು ಮೊದಲಿಗೆ ಒಂದು ತಿಂಗಳಷ್ಟು BTS ಬಸ್ಸಲ್ಲಿ ಓಡಾಡ್ತಿದ್ದೆ. ಬಹಳ ಅನಾನುಕೂಲ ಆಗ್ತಾ ಇತ್ತು. ಟೈಮಿಗೆ ಸರಿಯಾಗಿ ಬರ್ತಿರ್ಲಿಲ್ಲ. ಮಳೆ ಬಂದಾಗೆಲ್ಲ ತುಂಬ ಪ್ರಾಬ್ಲಮ್ ಆಗೋದು. ನಾವು ವಾಪಸ್ಸು ಮನೆಗೆ ಬರೋದಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಆಮೇಲೆ ತುಂಬ ಕೇಳ್ಕೊಂಡ್ಮೇಲೆ ನಮ್ಮ ತಂದೆ ತಾಯಿ ನನಗೊಂದು ಸೈಕಲ್ ಕೊಡಿಸಿದ್ರು, ಹೀರೋ ಸೈಕಲ್. ಆಗಿನ ಕಾಲದಲ್ಲಿ ತುಂಬ ಭಾಳ ಜನದ ಹತ್ರ ಹೀರೋ ಸೈಕಲ್ ಇತ್ತು. ಸೊ ನನಗೂ ಅದನ್ನು ಹೀರೋ ಸೈಕಲ್ ಕೊಡಿಸಿದ್ರು. ನಾನು KR ರೋಡು ಶಾಂತಿ ಥಿಯೇಟರ್ ಮುಂದೆ ಸೈಕಲ್ ಹೊಡ್ಕೊಂಡು ನಾನು ಸೌತ್ ಎಂಡ್ ಸರ್ಕಲ್ಗೆ ಬಂದು ಅಲ್ಲಿಂದ ನಮ್ಮ ವಿಜಯ ಹೈಸ್ಕೂಲಲ್ಲಿ ಪಾರ್ಕ್ ಮಾಡ್ತಾ ಇದ್ದೆ ಸೈಕಲ್ನ.
ಅವಾಗಿನ ಕಾಲದಲ್ಲಿ ಎಲ್ಲ ಸೌತ್ ಎಂಡ್ ಸರ್ಕಲ್ ತುಂಬ ಟ್ರಾಫಿಕ್ ಇರುತ್ತೆ, ಭಾಳ ಹುಷಾರಾಗಿರೋ ಅಂತೆಲ್ಲ ಮನೇಲಿ ಹೇಳೋರು. ಆದರೆ ಇವಾಗಿನ ಬೆಂಗಳೂರು ಟ್ರಾಫಿಕ್ಗೆ ಕಂಪೇರ್ ಮಾಡಿದ್ರೆ ಅವಾಗ ಏನೂ ಇರಲಿಲ್ಲ. ಆರಾಮಾಗೆಲ್ಲ ನಡ್ಕೊಂಡು ಹೋಗ್ಬೋದಿತ್ತು, ಅಷ್ಟು ಸುಲಭವಾಗಿತ್ತು. ಸೌತ್ ಎಂಡ್ ಸರ್ಕಲ್ಲು, KR ರಸ್ತೆ ಎಲ್ಲ ತುಂಬ ಅನುಕೂಲವಾಗಿ ಹೋಗೋ ಹಾಗಿತ್ತು. ನಮ್ಮ ವಿಜಯ ಹೈಸ್ಕೂಲಲ್ಲಿ ಆ ಕಾಲದಲ್ಲಿ ನಾವು ಸೈಕಲ್ನ ನಿಲ್ಸೋಕ್ಕೆ ಒಂದು ದಿವಸಕ್ಕೆ 5 ಪೈಸಾ ಕೊಡ್ತಾ ಇದ್ವಿ. ಅಲ್ಲಿ ಲಿಂಗ ಅಂತ ಒಬ್ಬ ಸೈಕಲ್ ಸ್ಟ್ಯಾಂಡ್ ಕಾಯ್ತಾ ಇದ್ದ, ಅವನಿಗೆ 5 ಪೈಸಾ ಕೊಡ್ತಾ ಇದ್ವಿ ನಾವು ನಿಲ್ಸೋಕ್ಕೆ. ಇಲ್ಲ ಅಂತಂದರೆ ನಮಗೆ ವಿಜಯ ಹೈಸ್ಕೂಲ್ ಪಕ್ಕದಲ್ಲಿ ಒಂದು ಸಿಟಿ ಸೆಂಟ್ರಲ್ ಲೈಬ್ರರಿ ಅಂತಿತ್ತು, ಅಲ್ಲೂ ಹೋಗಿ ನಾವು ಸೈಕಲ್ ನಿಲ್ಲಿಸ್ಬೋದಿತ್ತು. ಅಲ್ಲಿ 5 ಪೈಸಾನೋ 10 ಪೈಸಾನೋ ಇತ್ತು ಅಲ್ಲಿ. ಅದೇ ನೆನೆಸ್ಕೊಂಡ್ರೆ ಒಂಥರ ಆಶ್ಚರ್ಯ ಆಗತ್ತೆ. ಆವಾಗ 5 ಪೈಸಾಗೆ ಎಷ್ಟೊಂದು ನಾವು ಒಂದು ಮೌಲ್ಯ ಕಟ್ತಾ ಇದ್ವಿ. ಇವಾಗ 5 ಪೈಸಾ ಎಲ್ಲ 5 ರೂಪಾಯಿಗೂ ಏನೂ ವ್ಯಾಲ್ಯೂ ಇಲ್ಲ. ಆಮೇಲೆ ನಾವು ಅಲ್ಲಿ ನಮ್ಮ ಸ್ಕೂಲಲ್ಲೇ ಒಂದು ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನಲ್ಲಿ ಇಡ್ಲಿ, ವಡೆ ಮತ್ತು ಸ್ಕೂಲ್ ಆಚೆ ಕಡೆ ಎಲ್ಲ ಗಾಡೀಲಿ ಈ ಚುರ್ಮುರಿ ಮತ್ತು ಕುಲ್ಫಿ ಅವೆಲ್ಲ ಮಾರೋರು. ಎಷ್ಟೋ ಕಷ್ಟಪಟ್ಟು ಎಷ್ಟೋ ದಿವಸ ದುಡ್ಡು ಜೋಡಿಸ್ಕೊಂಡು ಅದನ್ನು ಯಾವಲ್ಲೋ ತಿಂಗಳಿಗೆ ಒಂದ್ಸರಿ ಹೋಗಿ ಏನಾದ್ರು ತಿಂತಾ ಇದ್ವಿ. ಆಮೇಲೆ ವಿಜಯ ಹೈಸ್ಕೂಲ್ ಹತ್ರದಲ್ಲೇ ಇನ್ನೊಂದು ವಾದಿರಾಜ ಕೆಫೆ ಅಂತ ಒಂದಿತ್ತು, ರಾಮಕೃಷ್ಣ ಮಿಷನ್ ಆಸ್ಪತ್ರೆ ಹಿಂದೆಗಡೆ. ಸೊ ಅಲ್ಲೂ ಹೋಗಿ ನಾವು ತಗೊಳ್ತಾ ಇದ್ವಿ. ಅಂದರೆ ಏನು ಅಂತಂದರೆ ಆ ಒಂದು ಸಣ್ಣ ಸಣ್ಣ ಒಂದು ಪ್ಲೆಷರ್ಸ್ ಅಂತ ಏನು ಹೇಳ್ತಾರೆ, ಅದರಲ್ಲಿ ಎಷ್ಟೊಂದು ರೋಮಾಂಚನ ಇತ್ತು. ಇವಾಗ ಆಚೆ ತಿನ್ನೋದು ಎಲ್ಲ ಎಷ್ಟು ಕಾಮನ್ ಆಗ್ಬಿಟ್ಟಿದೆ. ಒಂದ್ಸರಿ ರೆಸ್ಟೋರೆಂಟಿಗೆ ಹೋದರೆ ಒಂದು 1000 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಏನೂ ಹೆಚ್ಚಿಲ್ಲ. ಆವಾಗ ಇಡ್ಲಿಗೆ 50 ಪೈಸಾ ಅಂತಂದರೆ ನಾವು ಒಂದು ತಿಂಗಳಿಗೆ ಒಂದ್ಸರಿ ತೊಗೊಂಡ್ರೆ ಹೆಚ್ಚಾಗ್ತಿತ್ತು, ಅಥವಾ ವಾರಕ್ಕೆ ಒಂದ್ಸರಿ ತೊಗೊಂಡ್ರೆ ಹೆಚ್ಚಾಗ್ತಿತ್ತು. ಆ ಥರ ಇತ್ತು ಸಮಯ ಸಂದರ್ಭ. ಸೊ ಅದು ಬಿಟ್ಟರೆ ನಮಗೆ ಅದೇ ಅಲ್ಲಿನ ಆ ಕಾಲದಲ್ಲಿ ನಮ್ಮ ಟೀಚರ್ಸು, ಅವ್ರ ಡೆಡಿಕೇಶನ್ಸು, ಅವರು ಎಷ್ಟೊಂದು ಎಕ್ಸ್ಟ್ರಾ ಕ್ಲಾಸಸ್ ತಗೊಳ್ಳೋರು. ನಾವು ಸಂಸ್ಕೃತ ಇದನ್ನು ಪರೀಕ್ಷೆಗಳು ಕಟ್ಟಿದ್ರೆ, ಶೃಂಗೇರಿ ಸಂಸ್ಕೃತ ಸಭಾ ಪರೀಕ್ಷೆಗಳು ಕಟ್ಟಿದ್ರೆ ಅದಕ್ಕೆ ಎಕ್ಸ್ಟ್ರಾ ಬಂದು ಎಲ್ಲ ನಮಗೆ ಕ್ಲಾಸಸ್ ಮಾಡೋರು. ಏನು ಎಕ್ಸ್ಟ್ರಾ ಟ್ಯೂಷನ್ ಫೀಸು ಆ ಥರ ಏನೂ ಇರ್ತಿರ್ಲಿಲ್ಲ. ಪಾಪ ನಮ್ಮ ಕೆಲವು ಟೀಚರ್ಸ್ ಎಲ್ಲ ಅವರೆಲ್ಲ ನಡ್ಕೊಂಬರೋರು ಸ್ಕೂಲಿಗೆ, ಯಾಕಂದರೆ ಅವ್ರಿಗೆ ಸೈಕಲ್ ತೊಗೊಳಕ್ಕೆ ಕೂಡ ಅವ್ರಿಗೆ ಆದಾಯ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಒಂಥರ ಆವಾಗಿನ ವಾತಾವರಣನೇ ತುಂಬ ಬೇರೆ ಇತ್ತು, ತುಂಬ ಚೆನ್ನಾಗಿತ್ತು. ನನಗೊಂಥರ ಆ ಒಂದು ಬೆಂಗಳೂರಿನ ನೆನಪುಗಳು, ಆ ನೆನಪುಗಳು ಹಾಗೇ ಉಳಿದಿದೆ. ಸೊ ಈ ಪ್ರತಿ ಸರಿ ಇವಾಗ ಹೋದಾಗೆಲ್ಲ ಅದೇ ನೆನಪುಗಳ ಜೊತೆ ಕಂಪೇರ್ ಮಾಡ್ತೀವಿ, ಅದು ಸರಿಯಲ್ಲ. ಬೆಂಗಳೂರು ತುಂಬ ಮುಂದುವರೆದಿದೆ, ಅದನ್ನು ನಾವು ಹಳೆದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು, ಬಟ್ ಅದ್ರ ಜೊತೆ ಯಾವಾಗಲೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಅದೊಂದು ಹಂಚ್ಕೊಳ್ಳೋಣ ಅಂತ ನನ್ನ ಸ್ಕೂಲಿನ ಕೆಲವು ನೆನಪುಗಳು ಮತ್ತು ಅಲ್ಲಿ ಮಾಡ್ತಾ ಇದ್ದಿದ್ದು ಚಟುವಟಿಕೆಗಳನ್ನು ನೆನಪಿಸೋಣ ಅಂತ ಅನ್ನಿಸ್ತು. ಸೊ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀ ರವಿಕಿರಣ್ ಅವರೇ, ಬಹಳನೇ ಚೆನ್ನಾಗಿತ್ತು. 5 ಪೈಸಾ 10 ಪೈಸಾ ಅಂದರು. ನನಗೆ ಜ್ಞಾಪಕ ಇರೋದು 5 ಪೈಸಾ 10 ಪೈಸಕ್ಕೆ ಕೊಬ್ಬರಿ ಮಿಠಾಯಿ ಮತ್ತು ಚಿಕ್ಕಿ ಸಿಗೋದು. ಹೌದು. ಆಮೇಲೆ ಸಿಟಿ ಸೆಂಟ್ರಲ್ ಲೈಬ್ರರಿ ಮಲ್ಲೇಶ್ವರಮಲ್ಲಿತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. 4th ಮೇನಲ್ಲಿತ್ತು, ಆಮೇಲೆ ತಿರ್ಗಿ ಅದನ್ನು ಸಂಪಿಗೆ ರೋಡ್ಗೆ ಮೂವ್ ಮಾಡಿದ್ರು. ಹೌದು. 5 ಪೈಸಾ 10 ಪೈಸಕ್ಕೆಲ್ಲ ಅವಾಗ ಮಾವಿನಕಾಯಿ ಅಂತೆ, ಸೇಪೆಕಾಯಿ, ತೋತಾಪುರಿ ಎಲ್ಲ ಸಿಗೋದು ಮಹೇಶ್. ಅದೇ ಹೀರೋ ಸೈಕಲ್ ಅಂತ ಅವ್ರು ಹೇಳಿದ್ರು. BSA SLR ಇನ್ನೊಂದು ಬರೋದು, ನಾವು ಹೀರೋ BSA SLR ಎಲ್ಲ ಉಪಯೋಗಿಸ್ತಾ ಇದ್ವಿ. ಸೊ ಹೀಗೆ ಹೇಳ್ತಾ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ, ಆಮೇಲೆ ಕಾರ್ಯಕ್ರಮ ಮುಂದುವರ್ಸೋಣ. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladeswood. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging,
a printer like no other. Are you keen to make your home energy efficient, comfortable and cost effective? City of Ryde Council will host home energy efficiency expert Adam Corrigan of Your Energy Friend to explain how to get off gas and move to all electric, maximizing home health, energy efficiency and cost effectiveness. He has more than 17 years experience in the home energy efficiency field and has advised over 6,000 households. The workshop will be held on Wednesday, June 11, 5:30 p.m. to 7 p.m. at Ryde Library and bookings are essential. Call 99528352. 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ನಾವು ಬೆಂಗಳೂರಿನ ಆ ದಿನಗಳು ಮತ್ತು ನಿಮ್ಮ ನೆನಪುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ನಿಮ್ಮ ಬೆಂಗಳೂರಿನ ಆ ದಿನಗಳ ನೆನಪುಗಳನ್ನ ಹಂಚಿಕೊಳ್ಬೇಕು ಅಂತಿದ್ರೆ ನಮಗೆ ಕರೆ ಮಾಡಿ 0298162777. ಬೆಂಗಳೂರಿಂದ ದೀಪಕ್ ರಾವ್ ಅವರು ಮಹಾಭಾರತದ ಅಂಕಣಗಳನ್ನ ಕಳಿಸ್ತಾ ಇದ್ದಾರೆ. ಈಗ ಅವರು ಮಹಾಭಾರತ ಅಂಕಣ 36 ಕಳಿಸಿದ್ದಾರೆ. ಅದನ್ನೀಗ ಕೇಳೋಣ. ಸಿಡ್ನಿ ಕನ್ನಡವಾಣಿಯ ಶ್ರೋತೃಗಳಿಗೆ ದೀಪಕ್ ಮಾಡುವ ನಮಸ್ಕಾರಗಳು. ಮಹಾಭಾರತ ಅಂಕಣ 36ಕ್ಕೆ ನಿಮಗೆ ಸ್ವಾಗತ. ಹಿಂದಿನ ಅಂಕಣಗಳಲ್ಲಿ ನಾವು ಕುರುಕ್ಷೇತ್ರದ ಯುದ್ಧದ ಬಗ್ಗೆ ಮಾತಾಡಿದ್ವಿ. 6 ದಿನಗಳ ಯುದ್ಧ ನಡೆದಿದೆ. ಮೊದಲನೇ ದಿನದಲ್ಲಿ ಭೀಷ್ಮನಿಂದ ಕೌರವರಿಗೆ ವಿಜಯ ಆಯಿತು. ಇವತ್ತು ಭೀಷ್ಮ ರೌದ್ರಾವತಾರವನ್ನು ತಾಳಿ ಪಾಂಡವರನ್ನು ಅಲ್ಲಾಡಿಸ್ಬಿಟ್ಟ. ಆದರೆ ಆಮೇಲೆ ಅರ್ಜುನ ಮತ್ತು ಭೀಮ ಒಂದು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಅದರಿಂದ ಕೌರವರು ಅಲ್ಲಾಡೋದ್ರು. ಸೊ ಬಹಳಷ್ಟು ಹಾನಿ ಆಯಿತು. ಮತ್ತು ದುರ್ಯೋಧನನ ಕೆಲವರು ತಮ್ಮಂದರು ಕೂಡ ಸತ್ತೋದ್ರು ಅರ್ಜುನ ಮತ್ತು ಭೀಮ ಮಾಡಿರುವ ದಾಳಿಯಿಂದ. ಈಗ 7ನೇ ದಿನ ಯುದ್ಧ ಶುರುವಾಗ್ತಿದೆ. 7ನೇ ದಿನ ಯುದ್ಧ ಶುರುವಾದಾಗ ಭೀಷ್ಮ ಮಂಡಲ ವ್ಯೂಹವನ್ನು ರಚಿಸ್ತಾನೆ. ಮಂಡಲ ಅಂದರೆ ಎಲ್ಲರೂ ಒಂದು ಗ್ರೂಪ್ ಆಗಿ ನಿಂತ್ಕೋತಾರೆ ಕೌರವ ಸೈನ್ಯ. ಸೊ ಅದಕ್ಕೆ ಎದುರುತ್ತರವಾಗಿ ಪಾಂಡವರು ವಜ್ರ ವ್ಯೂಹವನ್ನು ಮಾಡ್ತಾರೆ. ಅಂದರೆ ವಜ್ರ ಅಂದರೆ ಇಂದ್ರನ ವಜ್ರ, ಅದೊಂದು ಲೈಟ್ನಿಂಗ್ ಬೋಲ್ಟ್ ಥರ. ಅದರಿಂದ ಈ ಮಂಡಲವನ್ನು ಭೇದಿಸ್ಕೊಂಡು ಹೋಗ್ಬೋದು ಅಂತ. ಸೊ ಯುದ್ಧ ಶುರುವಾಗತ್ತೆ. ಮತ್ತೊಮ್ಮೆ ಕೌರವರೆಲ್ಲ ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ. ಸೊ ಈ ರೀತಿ ಒಂದು ಮ್ಯಾಸ್ ಅಟ್ಯಾಕ್ ಮಾಡೋ ಹಂಗಿಲ್ಲ ಮೊದಲು ಮಾಡಿರುವ ಒಂದು ರೂಲ್ಸ್ ಪ್ರಕಾರ. ಆದರೆ ಕೌರವರು ಮಾಡ್ತಾ ಇರ್ತಾರೆ. ಯಾವಾಗ ಈ ರೀತಿ ಎಲ್ಲರೂ ಸಾವಿರಾರು ಕೌರವರು ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ, ಅವನು ದಿವ್ಯ ಅಸ್ತ್ರಗಳನ್ನು ಉಪಯೋಗಿಸೋಕ್ಕೆ ಶುರು ಮಾಡ್ತಾನೆ. ಇಂದ್ರ ಕೊಟ್ಟಿರುವ ಐಂದ್ರಾಸ್ತ್ರ ಉಪಯೋಗಿಸ್ತಾನೆ. ಸೊ ಅದರಿಂದ ಆಕಾಶದಿಂದ ಆ್ಯರೋಗಳ ಬಾಣಗಳ ಒಂದು ಮಳೆ ಶುರುವಾಗುತ್ತೆ. ಮತ್ತು ಸಾವಿರಾರು ಜನ ಕೌರವರು ಸತ್ತೋಗ್ತಾರೆ. ಅಭಿಮನ್ಯು ಮತ್ತೆ ಯುದ್ಧಕ್ಕೆ ಇಳಿತಾನೆ. ತನ್ನ ಚಿಕ್ಕಪ್ಪರೊಂದಿಗೆ ಯುದ್ಧ ಶುರು ಮಾಡ್ತಾನೆ, ಚಿತ್ರಸೇನ ಮತ್ತು ವಿಕರ್ಣ. ಸೊ ಅವರನ್ನು ಸೋಲಿಸ್ತಾನೆ. ಮತ್ತು ಭೀಷ್ಮ ಮತ್ತು ಯುಧಿಷ್ಠಿರನ ಮಧ್ಯೆ ಯುದ್ಧ ನಡೆಯುತ್ತೆ. ಇದರಲ್ಲಿ ಭೀಷ್ಮ ಯುಧಿಷ್ಠಿರನ್ನ ಸೋಲಿಸ್ತಾನೆ. ಯುಧಿಷ್ಠಿರ ಹಿಂದೆ ಹೋಗಬೇಕಾಗತ್ತೆ. ಮತ್ತು ಆಗ ಶಿಖಂಡಿ ಭೀಷ್ಮನ ಮೇಲೆ ಹಲ್ಲೆ ಮಾಡೋಕ್ಕೆ ಬರ್ತಾನೆ. ಆದರೆ ಭೀಷ್ಮ ಶಿಖಂಡಿನ ಕಡೆಗೆಣಿಸ್ತಾನೆ. ಅವನ ಕಡೆ ನೋಡೋದೇ ಇಲ್ಲ. ಯಾಕಂದರೆ ಮುಂಚೆನೇ ಭೀಷ್ಮ ಒಂದು ಶಪಥ ತೊಗೊಂಡಿರ್ತಾನೆ. ಶಿಖಂಡಿ ಒಂದು ಹೆಣ್ಣು, ಅವನು ಹೆಂಗಸಾಗಿ ಗಂಡಾಗಿ ಪರಿವರ್ತನೆ ಆಗಿರೋನು, ಆದ್ದರಿಂದ ನಾನು ಅವನ ಜೊತೆ ಯುದ್ಧ ಮಾಡಲ್ಲ ಅಂತ. ಸೊ ಶಿಖಂಡಿ ಭೀಷ್ಮನ ವಿರುದ್ಧ ಯುದ್ಧಕ್ಕೆ ಬಂದಾಗ ಅವನು ಶಿಖಂಡಿನ ಬಿಟ್ಬಿಡ್ತಾನೆ, ಅವನ ತಂಟೆಗೆ ಹೋಗೋದಿಲ್ಲ. ಸೊ ಭೀಷ್ಮ ಕೌರವರ ಮೇಲೆ ಪಾಂಡವರ ಮೇಲೆ ದಾಳಿ ಮಾಡ್ತಾನೆ. ಸೊ ಈ ರೀತಿ 7ನೇ ದಿನದ ಯುದ್ಧ ಮುಗಿಯುತ್ತೆ. 8ನೇ ದಿನ ಯುದ್ಧದಲ್ಲಿ ಪಾಂಡವರಿಗೆ ಒಂದು ದೊಡ್ಡ ನಷ್ಟ ಆಗುತ್ತೆ. ಸೊ ಈ 8ನೇ ದಿನ ಏನೇನಾಯಿತು? ಮೊದಲನೇದಾಗಿ ಭೀಷ್ಮ ಊರ್ಮಿ ವ್ಯೂಹವನ್ನು ರಚಿಸ್ತಾನೆ. ಊರ್ಮಿ ಅಂದರೆ ಒಂದು ಸಮುದ್ರದ ವೇವ್ಗಳ ಥರ, ಅಂದರೆ ವೇವ್ ಆಫ್ಟರ್ ವೇವ್ ಆಫ್ ಸೋಲ್ಜರ್ಸ್ ಬರ್ತಾ ಇರ್ತಾರೆ ಯುದ್ಧಕ್ಕೆ. ಈ ರೀತಿ ಒಂದು ವ್ಯೂಹವನ್ನು ರಚಿಸ್ತಾನೆ ಭೀಷ್ಮ. ಸೊ ಇದನ್ನು ಎದುರಾಗಿ ಪಾಂಡವರು ಶೃಂಗಟಕ ವ್ಯೂಹ ಅಂತ ರಚಿಸ್ತಾರೆ. ಶೃಂಗಟಕ ಅಂದರೆ 1 ಹಾರ್ನ್ ಡಿಯರ್ ಅಂತ. ಸೊ ಇದು ಈ ಒಂದು ಊರ್ಮಿ, ಈ ಒಂದು ಸಮುದ್ರವನ್ನು ಭೇದಿಸಕ್ಕೆ ಮಾಡುವ ಒಂದು ವ್ಯೂಹ. ಸೊ ಯುದ್ಧ ಜೋರಾಗಿ ಶುರುವಾಗುತ್ತೆ. ಭೀಮ ಕೌರವರ ಮೇಲೆ ದಾಳಿ ಮಾಡ್ತಾನೆ. ಸೊ ದುರ್ಯೋಧನನ ತಮ್ಮಂದರು ಭೀಮನ ಎದುರಿಗೆ ಯುದ್ಧ ಮಾಡೋಕ್ಕೆ ಬರ್ತಾರೆ. 8 ಜನ ದುರ್ಯೋಧನನ ತಮ್ಮಂದರನ್ನು ಅವತ್ತು ಭೀಮ ಸಾಯಿಸ್ತಾನೆ. ಸೊ ನಾವು ಮತ್ತೆ ಜ್ಞಾಪಿಸ್ಕೋಬೋದು, ಭೀಮ ಶಪಥ ತಗೊಂಡಿದ್ದಾನೆ, ಎಲ್ಲ ಧೃತರಾಷ್ಟ್ರನ ಮಕ್ಕಳನ್ನು ನಾನು ಸಾಯಿಸ್ತೀನಿ ಅಂತ. ಸೊ ಹಿಂದೆ ಕೂಡ ಸಾಯಿಸಿದ್ದಾನೆ. ಸೊ 8ನೇ ದಿನ 8 ಜನ ದುರ್ಯೋಧನನ ಸಹೋದರರನ್ನು ಸಾಯಿಸ್ತಾನೆ. ಮತ್ತು ಇವತ್ತು ಯುದ್ಧದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಬರುತ್ತೆ. ಅರ್ಜುನನ ಮಗ ಇರವನ್. ಸೊ ಈ ಇರವನ್ ಯಾರು? ಅರ್ಜುನ ಮತ್ತು ಉಲೂಪಿಯ ಮಗ. ಸೊ ಈ ಉಲೂಪಿ ಕತೆ ನೀವು ಕೇಳಿರ್ಬೋದು.
ಅರ್ಜುನ ತಾನಾಗೆ ತಾನೇ ವನವಾಸಕ್ಕೆ ಹೋಗ್ತಾನೆ. ಯಾಕಂದರೆ ಅವನು ಯುಧಿಷ್ಠಿರ ದ್ರೌಪದಿ ಜೊತೆ ಇದ್ದಾಗ ಅಲ್ಲಿ ಒಳಗೆ ತನ್ನ ಬಿಲ್ಲನ್ನು ತೊಗೊಳಕ್ಕೆ ಹೋಗ್ತಾನೆ. ಸೊ ಅವ್ರು ಮಾಡ್ಕೊಂಡಿರೋ ಒಂದು ರೂಲ್ನ ಅವನೇ ಬ್ರೇಕ್ ಮಾಡಿರೋದ್ರಿಂದ ನಾನು ಸ್ವಯಂ ವನವಾಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ಯುಧಿಷ್ಠಿರ ಬೇಡ ಅಂದರೂ ಹೋಗ್ತಾನೆ. ಸೊ ಈ ವನವಾಸದಲ್ಲಿ ಅವನು ನದಿ ತೀರದಲ್ಲಿ ಪೂಜೆ ಮಾಡ್ತಿದ್ದಾಗ ಒಂದು ನಾಗಕನ್ನಿಕೆ ಹೊರಗೆ ಬಂದು ಅವನ್ನ ಕೆಳಗೆ ಎಳ್ಕೊಂಡು ಹೊರಟೋಗ್ತಾನೆ ನಾಗ ಲೋಕಕ್ಕೆ. ಸೊ ಅವಳು ಉಲೂಪಿ. ಸೊ ಉಲೂಪಿಯ ಗಂಡ ಸತ್ತೋಗಿರ್ತಾನೆ. ಸೊ ಅವಳಿಗೆ ನನ್ನ ಬಾಳಲ್ಲಿ ಏನೂ ಇಲ್ಲ, ನನಗೆ ಒಂದು ಮಗ ಬೇಕು. ಸೊ ನಿನ್ನಂಥ ಧೈರ್ಯಶಾಲಿ ಒಬ್ಬ ಯೋಧನಿಂದ ನನಗೆ ಮಗ ಬೇಕು. ಸೊ ನೀನು ನನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ತಾನೆ. ಅರ್ಜುನ ಇಲ್ಲ, ನಾನು ವನವಾಸದಲ್ಲಿ ಬಂದಿದ್ದೀನಿ, ನಾನು ಮದುವೆ ಆಗೋಕ್ಕಾಗಲ್ಲ ಅಂತ. ನೀನು ನನ್ನ ಮದುವೆ ಆಗದಿದ್ರೆ ನನ್ನ ಜೀವನ ತ್ಯಜಿಸ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಸೊ ಆಗ ಬೇರೆ ಯಾವ ಆಪ್ಷನ್ ಇಲ್ಲದೇ ಅರ್ಜುನ ಉಲೂಪಿಯನ್ನು ಮದುವೆ ಆಗ್ತಾನೆ. ಸೊ ಅವರಿಗೆ ಹುಟ್ಟಿರೋ ಮಗ ಇರವನ್. ಸೊ ವಿಚಿತ್ರ ಏನಂದರೆ ಅರ್ಜುನ ಆಮೇಲೆ ಉಲೂಪಿನ ಮತ್ತೆ ಭೇಟಿಯಾಗಲ್ಲ, ಅವನ ಮಗನ ಕೂಡ ಭೇಟಿಯಾಗಲ್ಲ. ಆದರೆ ಉಲೂಪಿ ಯುದ್ಧ ನಡೀತಿದೆ ಅಂದಾಗ ಅವಳ ಮಗನ ಕಳಿಸ್ತಾನೆ, ಹೋಗಿ ಪಾಂಡವರ ಜೊತೆ ಯುದ್ಧ ಮಾಡುವಂತ. ಸೊ ಇರವನ್ ಒಂದು ನಾಗ ಜನಗಳ ಯೋಧನಾಗಿರಿಂದ ಅವನಿಗೆ ಮಾಯಾಶಕ್ತಿ ಇರುತ್ತೆ. ಸೊ ಅವನು ಬಹಳ ಭೀಕರವಾಗಿ ಯುದ್ಧ ಮಾಡ್ತಾನೆ. ಶಕುನಿಯ ತಮ್ಮಂದ್ರನ್ನು ಒಬ್ಬೊಬ್ಬರಾಗಿ ಸಾಯಿಸೋಕ್ಕೆ ಶುರು ಮಾಡ್ತಾನೆ. ಸೊ ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದರೆ, ಶಕುನಿ ತಮ್ಮಂದ್ರೆಲ್ಲ ಸತ್ತೋದ್ರು, ಭೀಷ್ಮ ಅವ್ರನ್ನೆಲ್ಲ ಸಾಯಿಸ್ಬಿಟ್ಟ ಶಕುನಿ ವಂಶ. ಸೊ ಅದರಿಂದ ಕೋಪಗೊಂಡು ಶಕುನಿ ಒಂದು ರಿವೆಂಜ್ ತೊಗೊಳಕ್ಕೆ ಕೌರವರನ್ನು ಸೋಲ್ಸಕ್ಕೆ ಟ್ರೈ ಮಾಡ್ದ ಅಂತ ಒಂದು ಕತೆ ಇದೆ. ಆದರೆ ಅದು ಸುಳ್ಳು. ಶಕುನಿಯ ತಂದೆ ಮತ್ತು ತಮ್ಮಂದರೆಲ್ಲ ಬದುಕಿದ್ರು ಆಮೇಲೂ ಕೂಡ. ಸೊ ಶಕುನಿಯ ತಮ್ಮಂದರನ್ನು ಇರವನ್ ಸಾಯಿಸ್ತಾನೆ. ಇದನ್ನು ನೋಡಿ ದುರ್ಯೋಧನನಿಗೆ ಭಯ ಆಗಿ ರಾಕ್ಷಸ ಅಲಂಬುಷ ಅಂತ ಕರೀತಾನೆ. ಈ ಅಲಂಬುಷ ಮತ್ತು ಭೀಮ ಹಳೆಯ ವೈರಿಗಳು. ಸೊ ಅಲಂಬುಷನ ಕರೀತಾನೆ. ಅಲಂಬುಷ ಕೂಡ ಮಾಯಶಕ್ತಿ ಇರುತ್ತೆ. ಸೊ ಐರವನ್ ಮತ್ತು ಅಲಂಬುಷ ಮಾಯೆಯಿಂದ ಯುದ್ಧ ಮಾಡ್ತಾರೆ. ಸೊ ಆಗ ಇರವನ್ ಒಂದು ದೊಡ್ಡ ಒಂದು ಸಾವಿರಾರು ಹಾವುಗಳು ದಾಳಿ ಮಾಡೋ ಥರ ಒಂದು ಮಾಯೆಯನ್ನು ಸೃಷ್ಟಿಸ್ತಾನೆ. ಅದರ ಅಲಂಬುಷ ಒಂದು ಗರುಡನ ಮಾಯೆಯನ್ನು ಸೃಷ್ಟಿಸಿ ಅದರಿಂದ ಹಾವುಗಳನ್ನೆಲ್ಲ ಸಾಯಿಸಿ ತನ್ನ ಬಾಣದಿಂದ ಇರವನನ್ನು ಸಾಯಿಸ್ಬಿಡ್ತಾನೆ. ಸೊ ಅರ್ಜುನನ ಮಗ ಇರವನ್ ಸತ್ತೋಗ್ತಾನೆ. ಸೊ ಇದನ್ನು ನೋಡಿ ಘಟೋತ್ಕಚನಿಗೆ ಭಾಳ ಕೋಪ ಬರುತ್ತೆ. ಅವನು ಒಂದು ಭೀಕರ ದಾಳಿ ಮಾಡಿ ದುರ್ಯೋಧನ ಕೂಡ ಓಡೋಗೋಗಿ ಮಾಡ್ತಾನೆ. ಸೊ ಅವನು ಯಾವ ರೀತಿ ಮಾಯೆ ಶಕ್ತಿಯನ್ನು ಉಪಯೋಗಿಸ್ತಾನೆ ಅಂದರೆ, ದುರ್ಯೋಧನ, ಭೀಷ್ಮ, ದ್ರೋಣ ಎಲ್ಲ ಸತ್ತೋಗಿದ್ದಾರೆ ಅನ್ನೋ ಥರ ಒಂದು ಮಾಯೆಯನ್ನು ಸೃಷ್ಟಿಸ್ತಾನೆ. ಸೊ ಇದನ್ನು ನೋಡಿ ಕೌರವರ ಸೈನಿಕರೆಲ್ಲ ಭಯ ಆಗೋಗ್ತಾರೆ. ನಮ್ಮ ನಾಯಕರೆಲ್ಲ ಸತ್ತೋದ್ರು ಅಂತ. ಸೊ ಅವರೆಲ್ಲ ಓಡೋಗೋಕ್ಕೆ ಶುರು ಮಾಡ್ತಾರೆ. ಆಗ ದುರ್ಯೋಧನ ಓಡೋಗಿ ಅಟ್ಟಿಸ್ಕೊಂಡು ಹೋಗ್ತಾನೆ, ಇಲ್ಲ ನಾವು ಬದುಕಿದ್ದೀವಿ, ವಾಪಸ್ ಬನ್ನಿ ಅಂತ. ಸೊ ಆಗ ಏನು ಮಾಡ್ತಾನೆ ಅಂದರೆ, ಭೀಷ್ಮ ಮತ್ತು ದುರ್ಯೋಧನ ಸೇರಿಕೊಂಡು ಪ್ರಜ್ಯೋತಿಷ ರಾಜ ಭಗದತ್ತನನ್ನು ಕಳಿಸ್ತಾನೆ. ಸೊ ಭಗದತ್ತ ನರಕಾಸುರನ ಮಗ. ಸೊ ಅವನ ಹತ್ರ ಒಂದು ಬೃಹತ್ ಆನೆ ಇರುತ್ತೆ, ಸುಪ್ರತೀಕ ಅಂತ. ಆ ಆನೆ ಮೇಲೆ ಕೂತ್ಕೊಂಡಾಗ ಅವನನ್ನು ಸೋಲಿಸೋದೇ ಕಷ್ಟ. ಯಾಕಂದರೆ ಆ ಒಂದು ಎತ್ತರದಿಂದ ಅವನು ಯುದ್ಧ ಮಾಡ್ತಾನೆ. ಆ ಆನೆ ಕೂಡ ಭಯಂಕರ. ಅದು ಐರಾವತನ ವಂಶದ ಆನೆ. ಸೊ ಇವರ ದಾಳಿಯಿಂದ ಪಾಂಡವರು ಅಲ್ಲಾಡಿ ಹೋಗ್ತಾರೆ. ಘಟೋತ್ಕಚನ್ ಕೂಡ ಹಿಂದೆ ಸರಿಬೇಕಾಗತ್ತೆ ಮತ್ತು ಭೀಮಾ ಕೂಡ ಹಿಂದೆ ಸರಿಬೇಕಾಗತ್ತೆ. ಸೊ ಭಗದತ್ತ ಪಾಂಡವರ ಮೇಲೆ ದಾಳಿ ಮಾಡ್ತಾನೆ ಈ 8ನೇ ದಿನ. ಮತ್ತು ಅರ್ಜುನನಿಗೆ ಕೋಪ ಬರುತ್ತೆ, ತನ್ನ ಮಗನನ್ನು ಸಾಯಿಸಿದ್ರು ಅಂತ. ಸೊ ಅವನು ಭಯಂಕರವಾಗಿ ಯುದ್ಧ ಮಾಡ್ತಾನೆ. ಸಾವಿರಾರು ಜನ ಕೌರವರ ಸೈನಿಕರ ಮೇಲೆ ಹಲ್ಲೆ ಮಾಡ್ತಾನೆ. ಸೊ ಈ ರೀತಿ 8ನೇ ದಿನ ಯುದ್ಧ ಮುಗಿಯುತ್ತೆ. ಯುದ್ಧ ಮುಗಿದ ಮೇಲೆ ಕರ್ಣ ಹೋಗಿ ದುರ್ಯೋಧನಂಗೆ ಹೇಳ್ತಾನೆ, ಸೊ ಈ ರೀತಿ ಯುದ್ಧ ನಡೀತಿದ್ರೆ ನಾವು ಗೆಲ್ಲಕ್ಕಾಗಲ್ಲ, ಸೊ ಭೀಷ್ಮನ ಕೈಯಲ್ಲಿ ಆಗ್ತಿಲ್ಲ ಅಂತ. ಸೊ ಆಗ ದುರ್ಯೋಧನ ಹೋಗಿ ಭೀಷ್ಮಂಗೆ ಹೇಳ್ತಾನೆ, ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ಬಿಟ್ಬಿಡು, ನಾನು ಕರ್ಣನಿಗೆ ಸೇನಾಧಿಪತಿ ಮಾಡ್ತೀನಿ ಅಂತ. ಆಗ ಭೀಷ್ಮಂಗೆ ಕೋಪ ಬರುತ್ತೆ, ಇಲ್ಲ ನಾನು ಇರೋವರೆಗೂ ನಾನು ನನ್ನ ಪ್ರಯತ್ನವನ್ನು ಮಾಡ್ತೀನಿ, ನಾಳೆ ಪಾಂಡವರಿಗೆ ನಾನು ಸೋಲಿಸ್ತೀನಿ ಅಂತ ಮಾತು ಕೊಡ್ತಾನೆ. ಸೊ ಹೀಗೆ 8ನೇ ದಿನ ಯುದ್ಧ ಮುಗಿದಿದೆ. ಮತ್ತು 9ನೇ ದಿನ ಏನಾಯಿತು ಮತ್ತು ಭೀಷ್ಮನ ಸಾವಿಗೆ ಕ್ಷಣಗಣನೆ ಶುರುವಾಗಿದೆ. ಸೊ ಇದೆಲ್ಲ ಹೇಗಾಯಿತು ಅಂತ ಮುಂದಿನ ಒಂದು ಅಂಕಣದಲ್ಲಿ ನೋಡೋಣ. ಈ ಅಂಕಣಕ್ಕಾಗಿ ಇಷ್ಟೇ. ನಮಸ್ಕಾರ. ಧನ್ಯವಾದಗಳು ಶ್ರೀ ದೀಪಕ್ ರಾವ್ ಅವರಿಗೆ. ಅವರು 12 ಪುಸ್ತಕ ಆಗಲೇ ಬರೆದಿದ್ದಾರೆ ಮಹಾಭಾರತದ ಬಗ್ಗೆ. ಮತ್ತು ಹೋದ ವಾರ ಒಂದು ಹೊಸ ಪುಸ್ತಕ ಇಲುಸ್ಟ್ರೇಟೆಡ್ ಬುಕ್ ಆಫ್ ಮೈಥಾಲಜಿ ಕರ್ಸಸ್ ಅಂಡ್ ಬೂನ್ಸ್ ಅಂತ ಬಿಡುಗಡೆ ಮಾಡಿದ್ದಾರೆ. ದೀಪಕ್ ರಾವ್ ಅವರಿಗೆ ಅಭಿನಂದನೆಗಳು. ಅಲ್ಲದೆ ದೀಪಕ್ ರಾವ್ ಅವ್ರ ಹತ್ರ ಮಾತಾಡ್ತಿದ್ದೆ, ಅವರು ನಮ್ಮ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷವಾದ ಒಂದು ಸೀರೀಸ್ನ ಯೋಜನೆ ಹಾಕಿದ್ದಾರಂತೆ. ಅದರ ಬಗ್ಗೆ ಮುಂದಿನ ವಾರಗಳಲ್ಲಿ ಮಾತಾಡೋಣ. ಓಕೆ ಸರಿ.
ಈಗ ಹೇಳ್ತಾ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳೋಣ, ಅದಾದಮೇಲೆ ಕಾರ್ಯಕ್ರಮ ಮುಂದುವರ್ಸೋಣ. ಒಂದು ದೂರವಾಣಿ ಕರೆ ಬರ್ತಿದೆ, ಅದು ಇವಾಗ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ವಿಶ್ವ ಅವರು. ನಮಸ್ಕಾರ. ಕನ್ನಡ ಬಾನುಲಿ ಕೇಂದ್ರ ಪ್ರೋಗ್ರಾಮ್ ಕೇಳೋರಿಗೆ ನನ್ನ ನೀವು ಸಣ್ಣ ಹೇಳಿ ಚಿಕ್ಕಂದಿನ ಹಂಚಿಕೆಗಳು ಅಂತ ಮಾತಾಡೋಣ ಅಂತ. ಅದು ನಾವು ಇದ್ದಿದ್ದ ಜಾಗ ಬಂದು ಹಳೆ ಬಸವನಗುಡಿನಲ್ಲಿ ಗಾಂಧಿ ಬಜಾರ್ಲಿ ಇದ್ವಿ. ಗಾಂಧಿ ಬಜಾರಲ್ಲಿ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ ಅಂತ ಒಂದು ಈಗ್ಲೂ ಇದೆ. ಅದು ಅದನ್ನ ನಾವೆಲ್ಲ ತಮಾಷೆಗಾಗಿ ಈಟ್ ಸ್ಟ್ರೀಟ್ ಅಂತ ಕರಿತಾ ಇದ್ವಿ. ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್. ಸರಿ, ಯಾಕಂದ್ರೆ ನಮ್ಮ ಮನೆ ಪಕ್ಕದ ಬೀದಿನೇ ಇದು ವಿದ್ಯಾರ್ಥಿ ಭವನ್. ಆಮೇಲೆ ಗಾಂಧಿ ಬಜಾರ್ ಮೈನ್ ರೋಡ್ ಅಲ್ಲಿ ಆರಿ ಭವನ್ ಸ್ವೀಟ್ಸ್ ಇತ್ತು. ಅಂಡ್ ನಾವು ಈ ಗಾಂಧಿ ಬಜಾರ್ ಮನೇಲಿದ್ದಾಗ ಎಷ್ಟು ಹತ್ರ ಇತ್ತು ಮತ್ತೆ ಎಷ್ಟು ಅನುಕೂಲ ಇತ್ತು ಅಂತ ಹೇಳಿದ್ರೆ, ನಾನು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ನನ್ನ ಪ್ರೈಮರಿ ವಿದ್ಯಾಭ್ಯಾಸ ಎಲ್ಲ ಸರಸ್ವತಿ ವಿದ್ಯಾಮಂದಿರ ಅಂತ ಗವಿಪುರದಲ್ಲಿತ್ತು. ಅಲ್ಲಿ ಓದಿದ್ದಾಯ್ತು. ಆಮೇಲಿಂದ ಪ್ರೌಢಶಾಲೆ ಬಂದು ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಓದಿದ್ದಾಯ್ತು. ಆಮೇಲೆ PUC ಎಜುಕೇಶನ್ ಬಂದು ನ್ಯಾಷನಲ್ ಕಾಲೇಜಲ್ಲಿ ಮಾಡಿದ್ವಿ. ಆಮೇಲೆ ಇಂಜಿನಿಯರಿಂಗ್ ಗೆ BMS ಕಾಲೇಜ್. ಎಲ್ಲ ಹತ್ರನೇ. ಸರಸ್ವತಿ ವಿದ್ಯಾಮಂದಿರ ಬಂದ್ರೆ ಬುಲ್ಟಬಲ್ ರೋಡ್ ಕ್ರಾಸ್ ಮಾಡ್ಬೇಕು. ನ್ಯಾಷನಲ್ ಹೈಸ್ಕೂಲ್ ನ್ಯಾಷನಲ್ ಕಾಲೇಜಿಗೆ ಬಂದ್ರೆ ಗಾಂಧಿ ಬಜಾರ್ ಮೇನ್ ರೋಡ್ ಕ್ರಾಸ್ ಮಾಡ್ಬೇಕು. BMS ಕಾಲೇಜಿಗೆ ಬಂತು ಅಂದ್ರೆ ಮತ್ತೆ ಬುಲ್ಟಬಲ್ ರೋಡ್ ಕ್ರಾಸ್ ಮಾಡ್ಬೇಕು. ನನ್ನ ಎಜುಕೇಶನ್ ಎಲ್ಲ ಅಷ್ಟರಲ್ಲೇ ಆಗೋಯ್ತು. ಫೈನಲ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ನಾವು ಬನಶಂಕರಿ ಥರ್ಡ್ ಸ್ಟೇಜ್ ಹೊಸಕೆರಳ್ಳಿಗೆ ಬಂದ್ವಿ. ಅಲ್ಲಿಗೆ ಅವಾಗ ಮಾತ್ರ ಬಸ್ಸಲ್ಲಿ ಓಡಾಡಿದ್ ನೆನಪುಂಟು. ಆಮೇಲೆ ಅದೃಷ್ಟವಶಾತ್ ಕೆಲ್ಸಕ್ಕೆ ಸೇರಿದ್ಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬಸ್ ನಮ್ಮನೆ ಹಿಂದೆನೆ ಬರಕ್ ಶುರು ಆಯ್ತು. ಮತ್ತಿಕೆರೆ ಹತ್ರ BL ಸರಿ. ನಮ್ಮನೆ ಹಿಂಭಾಗದಲ್ಲಿ ಅಷ್ಟು ದಿವ್ಸಾನು ನಮ್ಮನೆ ಹತ್ರ ಇದ್ದವ್ರು, ಬನಶಂಕರಿ ಥರ್ಡ್ ಸ್ಟೇಜ್ ಹೊಸಕೆರಳ್ಳಿ ಹತ್ರ ಇದ್ದವ್ರೆಲ್ಲ ಹೇಳೋರು, ನಾವು ನಿರ್ಮಲಾ ಸ್ಟೋರ್ ವರ್ಗೂ ನಡ್ಕೊಂಡು ಹೋಗ್ತಿದ್ವಿ ಅಂತ, ಹನುಮನ್ ನಗರದವರೆಗೂ. ಆದ್ರೆ ನನ್ನ ಅದೃಷ್ಟವಶಾತ್ ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ಸೇರಿದ್ಮೇಲೆ ಬಸ್ನ ನಮ್ಮನೆ ತನಕ ಎಕ್ಸ್ಟೆಂಡ್ ಮಾಡಿದ್ರು. ಸರಿ, ಆಮೇಲೆ ನಾವು ಈ ಗಾಂಧಿ ಬಜಾರ್ ಇರ್ಬೇಕಾದ್ರೆ ನಮ್ಗೆ ತುಂಬಾ ಸಿನಿಮಾಗಳು ನೋಡೋ ಹುಚ್ಚು. ಅಲ್ಲಿ ಚಿಕ್ಕಪೇಟೆನಲ್ಲಿ ವಿಜಯಲಕ್ಷ್ಮಿ ಥಿಯೇಟರ್ ಅಂತ ಇತ್ತು. ವಿಜಯಲಕ್ಷ್ಮಿ ಥಿಯೇಟರ್ನ ನಾವಲ್ಲೆಲ್ಲ ಇಂಗ್ಲಿಷ್ ಮೂವಿ ನೋಡಕ್ ಹೋಗ್ತಾ ಇದ್ವಿ. ಇವಾಗ ಗ್ಯಾಲಕ್ಸಿ, ಲಿಡೋ, ದೇವರ್ ಆಲ್ ಒಂಥರ ಪ್ರೀಮಿಯಂ ಥಿಯೇಟರ್ಸ್. ಕರೆಕ್ಟ್. ನಮ್ಗೆ ದುಡ್ಡು ಜಾಸ್ತಿ ಇರ್ಲಿಲ್ಲ, ಇಲ್ಲ ಇಂಗ್ಲಿಷ್ ಸಿನಿಮಾ ನೋಡ್ಲೇಬೇಕು ಅಂದಾಗ ವಿಜಯಲಕ್ಷ್ಮಿ ಥಿಯೇಟರ್ ಹೋಗ್ತಾ ಇದ್ವಿ. ದೇವರ್ ಆಲ್ ನಮ್ಗೆ ಕೈಗೆ ಎಟ್ಕೊಂತ ರೇಟ್ ಅಲ್ಲಿ ಇರೋದು ವಿಜಯಲಕ್ಷ್ಮಿ ಥಿಯೇಟರ್. ಆ ವಿಜಯಲಕ್ಷ್ಮಿ ಥಿಯೇಟರ್ ಅಂತೂ ನನ್ಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಚಿಕ್ಕಪೇಟೆನಲ್ಲಿ ಅಲ್ಲಿ ಸಿನಿಮಾಗಳು ನೋಡಿದ್ವಿ. ಗುಡ್ ದಿ ಬ್ಯಾಡ್ ದಿ ಆಗ್ಲಿ, ಬ್ರಿಡ್ಜ್ ಆನ್ ದಿ ರಿವರ್ ಕ್ವಾಯ್, ಗನ್ಸ್ ಆಫ್ ನವರೋನ್, ಎಂಟರ್ ದಿ ಡ್ರ್ಯಾಗನ್, ಕ್ರೇಜಿ ಬಾಯ್ಸ್ ಆಫ್ ದಿ ಗೇಮ್ಸ್, ಆಮೇಲೆ ಡ್ರಾಕುಲಾ ಚಲನಚಿತ್ರಗಳು ಅಲ್ಲೆಲ್ಲ ನೋಡಿದ್ವಿ. ಆಮೇಲೆ ಕನ್ನಡ ಮೂವೀಸಿಗೆ ನೋಡ್ಬೇಕು ಅಂತ ಹೇಳಿದ್ರೆ ನಂದಾ ಥಿಯೇಟರ್ ಅಲ್ಲಿ ಶ್ರೀಕೃಷ್ಣ ದೇವರಾಯ ತುಂಬಾ ವಾರಗಳು ಓಡ್ತಾ. ಅವಾಗೆಲ್ಲ ವಾರ 10ನೇ ವಾರ, ಸಕ್ಸಸ್ಫುಲ್ 25ನೇ ವಾರ, ಹಂಗೆಲ್ಲ ಇದು ಮಾಡೋರು. ಸ್ಟಾರ್ಗಳು ಹಾಕೋರ್ಲ, ಕಟೌಟ್ಗಳು ಹಾಕೋರು, ಅಣ್ಣವ್ರದ್ದು ಕಟೌಟ್ಗಳು ಹಾಕ್ಬಿಟ್ಟು ನಾವು ಹೋಗಿ ವಿಸಿಲ್ ಹೊಡಿತಾ ಇದ್ವಿ. ಸ್ಟೇಟ್ ಥಿಯೇಟರ್ ಅಲ್ಲಿ 2 ವರ್ಷ ಓಡಿಸಿದ್ರು ಕಂಟಿನ್ಯೂಸ್ ಆಗಿ ಬಂಗಾರದ ಮನುಷ್ಯ. ಥಿಂಕ್ ಇಟ್ಸ್ ಎ
ರೆಕಾರ್ಡ್ ಅನ್ಸುತ್ತೆ. ನೋ ಅದರ್ ಥಿಯೇಟರ್ ಇನ್ ಬ್ಯಾಂಗ್ಳೂರ್ ಹ್ಯಾಸ್ ರನ್ ಅಂಡ್ ಕಂಟಿನ್ಯೂಸ್ ಶೋಸ್. ಹೌದು. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, 4 ಶೋ ಹೌಸ್ಫುಲ್. ಸ್ಟೇಟ್ ಥಿಯೇಟರ್ ಅಲ್ಲಿ ಓಡಿಸಿದ್ದು ಅಣ್ಣವ್ರ ಥಿಯೇಟರ್, ಅಣ್ಣವ್ರದ್ದು ಮೂವಿ, ಅಣ್ಣವ್ರದ್ದು ಪಾಪ್ಯುಲಾರಿಟಿನ ತೋರ್ಸುತ್ತೆ. ಹೌದು. ಧನ್ಯವಾದಗಳು. ಇಲ್ಲ ಹೇಳಿ. ಹಾಗೆ ಬರ್ತಾ ಒಂದೊಂದು ಅಭಿನಯ್ ಥಿಯೇಟರ್ ಅಂತ ಒಂದು ಹೊಸದಾಗಿ ಓಪನ್ ಆಯ್ತು. ನಾವೆಲ್ಲ ಅವಾಗ ನೋಡಕ್ಕೆ ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ತಂದೆ ತಾಯಿಗಳ ಜೊತೆ ಇಡೀ ಫ್ಯಾಮಿಲಿನೇ ಹೋಗಿದ್ವಿ ನಾವು. ಮೊದಲನೇ ಸಿನಿಮಾ ಅದರಲ್ಲಿ ನೋಡಿದ್ದು ಸನಾದಿ ಅಪ್ಪಣ್ಣ ಅಂತ, ಅಣ್ಣವ್ರದ್ದು. ಹೌದು, ಹೋದ ವಾರ ನಾವು ಅಭಿನವ್ ಅಂದ್ವಿ, ನೀವೇ ಕರೆಕ್ಟ್ ಮಾಡಿದ್ರಿ. ಅಭಿನಯ್ ಅಂತ. ನನಗೆ ಹೆಂಗೆ ಅದು ನೆನಪಿದೆ ಅಂತ ಹೇಳಿದ್ರೆ, ಅಭಿನಯ್ ಥಿಯೇಟರ್ ಅಲ್ಲಿ ಒಂದು ಎಸ್ಕಲೇಟರ್ ಇತ್ತು, ಎಸ್ಕಲೇಟರ್ ಪಕ್ಕ ಸ್ಟೆಪ್ಸ್ ಇತ್ತು ನೋಡ್ಕೊಂಡು ಹೋಗೋಕೆ. ಹೌದೌದು. ಸರಿ, ಆ ಸ್ಟೆಪ್ಸ್ ಯಾತಕ್ಕೆ, ನಾವು ಎಸ್ಕಲೇಟರ್ ಅಲ್ಲಿ ಹೋಗೋಣ, ಯಾಕಂದ್ರೆ ಎಸ್ಕಲೇಟರ್ ಅಲ್ಲಿ ನಾವು ಯಾವತ್ತೂ ಲೈಫಲ್ಲಿ ನೋಡಿರ್ಲೇ ಇಲ್ಲ ನಾವು. ಆ ಎಸ್ಕಲೇಟರ್ ಹತ್ರ ಹೋಗ್ತಿದ್ದಂಗೆ ಅವನ ಅಭಿನಯದ ಎಕ್ಸ್ಪಾನ್ಷನ್ ಬರ್ತಿದ್ದ ಆ ಥಿಯೇಟರ್ ಓನರ್. PABHINAY ಅವನು ಎಕ್ಸ್ಪಾನ್ಷನ್ ಬರ್ದಿದ್ದು, ಎ ಬರ್ಸ್ಟ್ ಆಫ್ ಹಿಕಪ್ ಇನ್ ನೇಚರ್ ಅವಾಯ್ಡ್ಸ್ ಯಾರ್ನಿಂಗ್ ಅಂತ. ಅಂದ್ರೆ ಪ್ರಕೃತಿನಲ್ಲಿ ಹಿಂದೆ ಹಿಂದೆ ಅಥವಾ ಮೇಲೆ ಮೇಲೆ ಬಿಕ್ಕಳಿಕೆ ಬಂದಾಗ ಆಕಳಕ್ಕೆ ತಪ್ಪತ್ತೆ ಅಂತ. ಹೌದು. ಅದನ್ನ ನೋಡ್ಕೊಂಡು ನಾವು ಇದು ಮಾಡಿದ್ವಿ, ಅದು ನನ್ನ ನೆನಪಲ್ಲಿತ್ತು. ಸೊ ಹಾಗಾಗಿ ಅದು ಅಭಿನವ ಅಲ್ಲ, ಅಭಿನಯ್ ಅಷ್ಟೇನೆ, ಅಭಿನಯನೂ ಅಲ್ಲ, ಅಭಿನಯ್ ಥಿಯೇಟರ್ ಅದು. ಧನ್ಯವಾದಗಳು ವಿಶ್ವ ಅವರೇ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ನನಗೆ. ಸೊ ಪ್ರಕಾಶ್, ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ, ಅದಾದ್ಮೇಲೆ ಕಾರ್ಯಕ್ರಮ ಮುಂದುವರ್ಸೋಣ. ಓಕೆ. Who won't want to get away from it all? Yet be close to the best wine and cheese country, hot air ballooning, and all that the Hunter Valley has to offer. It's the home among the gum trees at Lovedale for family-friendly, short-stay accommodation on a well-appointed farm property. Home Among the Gum Trees sleeps up to 8 people comfortably with modern amenities oriented to family fun and entertainment. 2RRR sponsor Home Among the Gum Trees at Lovedale is the perfect place to stay in the heart of the Hunter Valley. For further inquiry, go to homeamongthegumtrees at weekender.com.au. Navigating the complex and confusing aged care system can be very time-consuming and frustrating. But help is at hand with an informative session with Services Australia, also known as Centrelink. You can find out how to start your aged care journey regarding age pension qualifications, income and assets qualifications for the pension, determining care needs, and the various aged care services offered by Services Australia, including home care. The session is on Tuesday the 17th of June from 10 a.m. to 12 noon, and light refreshments will be provided. But bookings are essential. Go to Ride Council's website ride.nsw.gov.au/events. And separate sessions are available for Mandarin, Cantonese and Korean speakers. If you have any questions about the sessions, please call Ride Council on 9952 8222. Since 1996, Ameripolitan award-winning DJ Eddie White has presented the Cosmic Cowboy Cafe on 2RRR. 2 hours of honky-tonk, drinking songs and trucking songs. Songs about highways and honky-tonks. Songs about loving and leaving, lying and cheating. Tune in on Friday afternoons at 5. The show is repeated on Wednesday at 2 p.m. The Cosmic Cowboy Cafe on 2RRR is a little more Austin, Texas than Nashville, Tennessee. 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ಪ್ರಕಾಶ್ ದೇವ್ ಅವರಿದ್ದಾರೆ. ಬೆಂಗಳೂರಿನ ಆ ದಿನಗಳು ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಆಮೇಲೆ ಹೇಳಿ ಪ್ರಕಾಶ್. ಅವರು ವಿಜಯಲಕ್ಷ್ಮಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ದಿನಗಳಿಗೆ ಜ್ಞಾಪಕ ಬಂತು. ಇಂಗ್ಲೀಷ್ ಮೂವೀಸ್ ಆಗ್ತಿದ್ರಲ್ಲ,
ಅದು ಮೂವೀಸ್ ಎಲ್ಲ ಬ್ಲೂ ಮೂನು ಬ್ಲೂ ಡೈಮಂಡ್ ಎಲ್ಲ ಫಸ್ಟ್ ಬಂದೆಲ್ಲ ಹೋದ್ಮೇಲೆ ಸುಮಾರು ದಿನ ಆದಮೇಲೆ ಅಲ್ಲಿ ಬರ್ತಾ ಇತ್ತು ವಿಜಯಲಕ್ಷ್ಮಿಯಲ್ಲಿ. ಸೊ ವಿಜಯಲಕ್ಷ್ಮಿ ಫೇಮಸ್ ಏನಂದರೆ ಇವಾಗ ಚೀಪ್ ರೇಟ್ಸು, ಟಿಕೆಟ್ ಪ್ರೈಸ್ ಎಲ್ಲ ಕಮ್ಮಿ. ಸೊ ನಾವೆಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ಲೈಕ್ ಎಲ್ಲ ಒಂಥರ ಬಡ್ಜೆಟ್ಟು, ದುಡ್ಡು ಕಮ್ಮಿ ಇರ್ತಾ ಇತ್ತಲ್ವಾ. ಸೊ ನಾವು ಫ್ರೆಂಡ್ಸ್ ನಾವೇನು ಮಾಡ್ತಾಯಿದ್ವಿ, ಒಂಥರ ಶೇರ್ ಮಾಡ್ತಾಯಿದ್ವಿ. ಶೇರ್ ಮಾಡಿಬಿಟ್ಟು ಎಲ್ಲ ಗಾಂಧಿ ಕ್ಲಾಸ್ ಕೊಟ್ಟೋಗ್ತಾ ಇದ್ವಿ. ಸೊ ನೀವು ಗಾಂಧಿ ಕ್ಲಾಸ್ ಕೊಟ್ಟೋದ್ರೆ ಸೀಟ್ ನಂಬರ್ ಇಲ್ಲ. ಸೊ ಅವಾಗೆಲ್ಲ ಗಾಂಧಿ ಕ್ಲಾಸಲ್ಲಿ ನೀವು ಲೈನ್ ನಿಂತ್ಕೋಬೇಕು ಟಿಕೆಟ್ ತೊಗೊಂಡು. ಸೊ ಲೈನಲ್ಲಿ ಎಷ್ಟು ಬೇಗ ಲೈಕ್ ನಿಮ್ಗೆ ಒಳಗಡೆ ಬಿಡ್ತಾರೋ, ಎಷ್ಟು ಮುಂದೆ ಇರೋ ನಿಮ್ಗೆ ಅಷ್ಟು ಹಿಂದೆ ಕೂತ್ಕೋಬೋದು. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಇಟ್ ವಾಸ್ ರಿಯಲಿ ಲೈಕ್ ಚಾಲೆಂಜಿಂಗ್. ಅವಾಗ ಒಂಥರ ಲೈನಲ್ಲಿ ನಿಂತ್ಕೊಂಡು ನುಗ್ಗೋದು ಮಾಡೋದು. ಸೊ ಅದೆಲ್ಲ ಒಟ್ಟೋಯ್ತು ಮಾಶ್. ಇವಾಗಿಲ್ಲ, ಇವಾಗೆಲ್ಲ ಏನಿಲ್ಲ. ಇವಾಗ ಎಲ್ಲ ಆನ್ಲೈನ್ ಬುಕ್ಕಿಂಗು, PVR, ₹1,000 ಪಾಪ್ಕಾರ್ನ್ಗೆ. ಕರೆಕ್ಟ್. ಅವಾಗೆಲ್ಲ ಪಾಪ್ಕಾರ್ನ್ ಎಲ್ಲಿತ್ತು ಅಲ್ವಾ, ಟಿಕೆಟ್ ಸುಮ್ಮನೆ ಟಿಕೆಟ್ ರೇಟ್ ಇಟ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ನನಗೆ ಜ್ಞಾಪಕ ಇರೋದು ಪ್ಲಾಜಾಲಿ ಒಂದು ಕಟ್ಲೆಟ್ ಮಾಡೋರು, ಅದಕ್ಕೊಂದು ₹5 ₹10 ಇರೋದು, ಬಟ್ ಬಹಳನೇ ಚೆನ್ನಾಗಿತ್ತು. ನಮಗೆ ಇನ್ನೊಂದು 2 ಮಾಹಿತಿ ಬಂದಿದೆ. ಪುಷ್ಪಾ ದೀಕ್ಷಿತ್ ಅವರು ಬೆಂಗಳೂರಿಂದ, ಮತ್ತು ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್, ಬೇಬಿ ಹಂಸಿನಿ ಅಂತ 6 ವರ್ಷದ ಮಗು, ಅವಳ ಬೆಂಗಳೂರಿನ ನೆನಪುಗಳು ಕಳಿಸಿದ್ರು. ಸಮಯಾಭಾವದಿಂದ ಈ ವಾರ ನಮಗೆ ಅದು ಪ್ಲೇ ಮಾಡೋಕ್ಕಾಗ್ತಿಲ್ಲ. ಮುಂದಿನ ವಾರ ಶ್ರೀಮತಿ ಪುಷ್ಪಾ ದೀಕ್ಷಿತ್ ಅವರು ಮತ್ತು ಬೇಬಿ ಹಂಸಿನಿ ಅವರು ಕಳಿಸಿದ ಮಾಹಿತಿನ ಪ್ರಸಾರ ಮಾಡ್ತೇವೆ. ಸರಿ. ಸೊ ಪ್ರಕಾಶ್, ಹಾಗೆ ಹೋಯಿತು, ಸಮಯ ಆಗ್ತಾ ಬರ್ತು. ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಸನ್ಮಾರ್ಗ ಆರ್ಟ್ಸ್ ಅವರು, ನಾವು ಹೋದ್ವಾರ ನಾವು ಮಾತಾಡಿದ್ವಿ, ಸನ್ಮಾರ್ಗ ಆರ್ಟ್ಸ್ ಅವರು ಮೆಗಾ ಮೇ 2025 ಪ್ರಯುಕ್ತ ಇವತ್ತು ಸಾಯಂಕಾಲ ಒಂದು ಸಂಗೀತ ಕಚೇರಿಯ ಆಯೋಜನೆ ಮಾಡಿದ್ದಾರೆ. ಬ್ಯಾಂಕ್ಸ್ಟೌನ್ ಆರ್ಟ್ ಸೆಂಟರ್ ನಂಬರ್ 5 ಒಲಿಂಪಿಕ್ ಪರೇಡ್ ಬ್ಯಾಂಕ್ಸ್ಟೌನಲ್ಲಿ ಸಂಜೆ 4ರಿಂದ 6:30. ಟಿಕೆಟ್ಟಿನ ಬೆಲೆ $30. ಸೊ ಸಮಯದಲ್ಲಿ ದಯವಿಟ್ಟು ಹೋಗಿ. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್ ಮತ್ತು ಪ್ರಕಾಶ್ ದೇವ್. ನಮಸ್ಕಾರ. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಧನ್ಯವಾದ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ. ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಕೋಪ. ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಅಡಿಗೆಯ ಚಂದ. ನಾಗರ ಕುಚ್ಚಿನ ನಿಡುಜಡೆಯವಳು ಈಕೆ ಬಂದುದು ಎಲ್ಲಿಂದ. ಹೆಂಡತಿಯೊಬ್ಬಳು ಸಿಗುವಂತಿದ್ದರೆ ನನಗೆ ಸಿಗಬೇಕು. ತಾರೆಯ ಬೆಳಕಿನ ತುಂಬಿದ ಸಭೆಯಲ್ಲಿ ಸುಂದರಿ ಮೆರೆದಾಳು. ನನ್ನೊಡನವಳು ಸಿಂಹಾಸನದಲ್ಲಿ ಮೆಲ್ಲನೆ ನಕ್ಕಾಳು. ಹೆಂಡತಿಯೊಬ್ಬಳು ಚಂದಿರನೂರಿನ ಅರಮನೆಯಿಂದ ಬಂದವರಿಗೆಲ್ಲಿ, ಬೆಳ್ಳಿಯ ಕೋಟೆಯ ಬಾಗಿಲಿನಿಂದ ಬಂದವರಿಗೆಲ್ಲಿ. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ಹೆಂಡತಿಯೊಲುಮೆಯ ಭಾಗ್ಯವನರಿಯದ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಟಿಗೆ ಜಯವಿಲ್ಲ.